ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಜಗದೀಶ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಈ ನನ್ನ ಚಾನಲ್ನಲ್ಲಿ ಇದು 6ನೇ ವಿಡಿಯೋ ಆಗಿದ್ದು, ಆತ್ಮೀಯರೇ, ನನ್ನ ಈ ಹಿಂದಿನ ವಿಡಿಯೋಗಳು ಮತ್ತು ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ನಿಮಗೆ ತಲುಪಬೇಕಾಗಿತ್ತಂದರೆ ದಯವಿಟ್ಟು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಆತ್ಮೀಯರೇ, ಇನ್ನು ಯಾರು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನನ್ನ ತರಗತಿಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಆತ್ಮೀಯರೇ, ನಾನು ಈ ಹಿಂದಿನ 2 ತರಗತಿಗಳಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ದೆ. ಮೊದಲನೇ ವಿಡಿಯೋ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಜಾರಿಯ ಕುರಿತು ಚರ್ಚೆಯಲ್ಲಿತ್ತು. 2ನೇ ವಿಡಿಯೋ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತರುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಕುರಿತು ಚರ್ಚೆ ಮಾಡ್ತಾ ಇದ್ದೆ. ಅದರೊಳಗೆ ನಾನು ಭಾಗ 2ರಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಚರ್ಚೆ ಮಾಡಿದ್ದೆ. ಒಂದು ಅಂತ್ಯೋದಯ ಯೋಜನೆ, ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ದೆ. ಜೊತೆಗೆ ಪ್ರೆಸೆಂಟ್ ಜಾರಿಯಲ್ಲಿರುವಂತಹ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿದ್ದೆ. ಇತ್ತೀಚಿನ ದಿನಮಾನಗಳಲ್ಲಿ ಈಗಲೂ ಕೂಡ ನೋಡ್ರಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದೇ ಯೋಜನೆ ಮೂಲಕ ಸುಮಾರು 10 kg ಅಕ್ಕಿಯನ್ನ ಫಲಾನುಭವಿಗಳಿಗೆ ನೀಡಬೇಕು ಅನ್ನೋದ್ರ ಮೂಲಕ ಚರ್ಚೆಯಲ್ಲಿದೆ. ಆ ಕಾರಣಕ್ಕೆ ಪ್ರಸಕ್ತ ದಿನಮಾನಗಳಲ್ಲಿ ತುಂಬಾ ಹೆಚ್ಚು ಪ್ರಚಲಿತಕ್ಕೆ ಸಂಬಂಧಪಟ್ಟಿರುವಂತಹ ಯೋಜನೆಗಳು, ಆ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಜೊತೆಗೆ ಇವತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿರುವಂತಹ ಪ್ರಮುಖ ಯೋಜನೆ, ಈ ಪ್ರಮುಖ ಯೋಜನೆಯು ಕೂಡ ಇವತ್ತೇನಾಗ್ತಾ ಇದೆ ಅಂದ್ರೆ ತುಂಬಾ ಹೆಚ್ಚು ಚರ್ಚೆಯಲ್ಲಿದೆ ರಾಜ್ಯದಲ್ಲಿ. ಆ ಕಾರಣಕ್ಕೆ ಒಂದಿಷ್ಟು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆತ್ಮೀಯರೇ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಜಾರಿಯಲ್ಲಿದ್ದಂತಹ ನೋಡ್ರಿ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಏನ್ ಹೇಳ್ತಾ ಇತ್ತು ಅಂದ್ರೆ, ಈ ಆದ್ಯತಾ ಕುಟುಂಬದ ಫಲಾನುಭವಿಗಳಿಗೆ 3:2:1 ಅನುಪಾತದಲ್ಲಿ, ಅಂದ್ರೆ 3:2:1 ಅನುಪಾತದಲ್ಲಿ ಆಹಾರ ಧಾನ್ಯಗಳನ್ನು ನೀಡಬೇಕು. 3 kg ಅಕ್ಕಿ, 3 ರೂಪಾಯಿ ಕೆಜಿ ಅಕ್ಕಿ, 2 ರೂಪಾಯಿ ಕೆಜಿ ಗೋಧಿ ಮತ್ತು ಹಾಗೆ ಒರಟು ಧಾನ್ಯಗಳು. ಇದು ರೂಪಾಯಿನೂ ಹೌದು ಮತ್ತು ಕೆಜಿನೂ ಕೂಡ ಹೌದು. ಈ ತರನ ಇಲ್ಲೇನ್ ಮಾಡ್ತಾ ಇದ್ರು, ಧಾನ್ಯಗಳನ್ನ ವಿತರಣೆ ಮಾಡ್ಬೇಕಂತಂದೇಳಿ ಸರ್ಕಾರ ಏನ್ ಮಾಡಿತ್ತು, ನಿಯಮವನ್ನ ಈ ಕಾಯ್ದೆಯ ಮೂಲಕ ಜಾರಿಗೆ ತಗೊಂಡು ಬಂದಿತ್ತು. ಈಗ 3 kg ಅಕ್ಕಿ, 2 kg ಗೋಧಿ ಏನಪ್ಪಾ ಅಂತಂದ್ರೆ ಇದಕ್ಕೂ ಮತ್ತೆ ಹೆಚ್ಚುವರಿಯಾಗಿ ಸೇರಿಸ್ಕೊಂಡು ವಿವಿಧ ರಾಜ್ಯಗಳಲ್ಲಿ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಹೆಚ್ಚುವರಿ ಪಡಿತರ ಆಹಾರ ಧಾನ್ಯಗಳನ್ನ ಫಲಾನುಭವಿಗಳಿಗೆ ತಲುಪಿಸ್ತಾ ಇದ್ದಾರೆ. ಆ ರೀತಿ ತಲುಪಿಸುವಲ್ಲಿ ಪ್ರಸಕ್ತ ರಾಜ್ಯದಲ್ಲಿರುವಂತಹ ತುಂಬಾ ಹೆಚ್ಚು ಫೇಮಸ್ ಇರುವ ಯೋಜನೆ ಅಂತಂದ್ರೆ ದಟ್ ಈಸ್ ಅನ್ನಭಾಗ್ಯ ಯೋಜನೆ ಅಂತಂದೇಳಿ. ರಾಜ್ಯದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಮುಖ ಯೋಜನೆ ಅಂತ ಪ್ರಶ್ನೆ ಕೇಳಿದ್ರೆ ದಟ್ ಈಸ್ ಅನ್ನಭಾಗ್ಯ ಯೋಜನೆ. ಇದು ಯಾವ ವ್ಯವಸ್ಥೆಯ ಮೂಲಕ ಜಾರಿಯಲ್ಲಿದೆ ಅಂದ್ರೆ ಪ್ರಸ್ತುತ PDS ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡ್ಕೊಂಡು ಆ ಮೂಲಕ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ತಾ ಇರುವಂತದ್ದು ಈ ಅನ್ನಭಾಗ್ಯ ಯೋಜನೆ. ಈ ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದಿದ್ದು, ಈ ಅನ್ನಭಾಗ್ಯ ಯೋಜನೆ ಜಾರಿಗೆ ಬಂದಿರತಕ್ಕಂಥದ್ದು ಜುಲೈ 10, 2013 ಜಾರಿ ಬಂದಿರತಕ್ಕಂಥದ್ದು. ಫ್ರೆಂಡ್ಸ್, ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಲಿ, ಈ ಅನ್ನಭಾಗ್ಯ ಯೋಜನೆ ಎಷ್ಟಲ್ಲಿ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳ್ತಾ ಇರ್ತಾನೆ. ಜುಲೈ 10, 2013 ಈ ಅನ್ನಭಾಗ್ಯ ಯೋಜನೆ ಜಾರಿಯಲ್ಲಿರೋದು. ಆತ್ಮೀಯರೇ, ನಾನು ಆಫ್ಲೈನ್ ತರಗತಿಯಲ್ಲಿ ಆದರೂ ಕ್ಲಾಸ್ ಮಾಡಬೇಕಾದ ಸಂದರ್ಭದೊಳಗೆ ಯಾವಾಗ ನಾನು ಅನ್ನಭಾಗ್ಯ ಯೋಜನೆ ಚರ್ಚೆ ಮಾಡ್ತಾ ಇದ್ದೋ, ಆ ಚರ್ಚೆ ಮಾಡಬೇಕಾದ್ರೆ ಈ ಯೋಜನೆಯ ಬಗ್ಗೆ ಹೆಚ್ಚು ಪರಕ್ಕಿಂತನೂ ವಿರೋಧಗಳ ಭಾಷೆಗಳನ್ನೇ ಜಾಸ್ತಿ ನಾನು ಅಲ್ಲಿ ಹುಡುಗರ ಕಡೆಯಿಂದ ನಾನು ತಿಳ್ಕೊಳ್ತಾ ಇದ್ದಿದ್ದು. ಆದ್ಮೇಲೆ ಈಗ ಪ್ರಸಕ್ತ ದಿನಮಾನಗಳಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ಸರ್ಕಾರ ನೀಡ್ತಾ ಇದ್ದಂತಹ 7 kg ಅಕ್ಕಿಯ ಬದಲಾಗಿ ಪ್ರಸಕ್ತ ಸರ್ಕಾರ 5 kg ಅಕ್ಕಿಯನ್ನು ವಿತರಣೆ ಮಾಡಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಸರ್ಕಾರ 5 kg ಅಕ್ಕಿ ಪ್ರತಿ ವ್ಯಕ್ತಿಗೆ ನೀಡುವಂತ ನಿಯಮವನ್ನ ಪ್ರಸ್ತುತ ಸರ್ಕಾರ ಜಾರಿ ತಗೊಂಡು ಬಂದಾದ. ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಪ್ರೆಸೆಂಟ್ ಈ ಯೋಜನೆ ಜಾಸ್ತಿ ಚರ್ಚೆಯಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮುಂಬರುವ ದಿನಮಾನಗಳಲ್ಲಿ COVID-19 ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ರಾಜ್ಯದ ಹಸಿವನ್ನ ನೀಗಿಸುವಲ್ಲಿ ಅನ್ನಭಾಗ್ಯ ಯೋಜನೆಯ ಪಾತ್ರದ ಕುರಿತು ಚರ್ಚಿಸಿ ಅಂತ ಪ್ರಶ್ನೆ ಕೇಳ್ತಾನೆ, ಅಥವಾ ರಾಜ್ಯಕ್ಕೆ ಅನ್ನಭಾಗ್ಯ ಯೋಜನೆಯ ಅವಶ್ಯಕತೆ ಕುರಿತು ಚರ್ಚಿಸಿ ಅಂತ ಪ್ರಶ್ನೆ ಕೇಳ್ತಾನೆ. ಎಲ್ಲದಕ್ಕಿಂತನೂ ಮುಖ್ಯವಾಗಿ ಇಲ್ಲೇನಾದ್ರೂ ಅನ್ನಭಾಗ್ಯ ಯೋಜನೆ ಮೇಲೆ ಏನಾದರೂ ಪ್ರಶ್ನೆ ಕೇಳೋದು, ಅದು ಎಸ್ಪೆಷಲಿ SIಗೆ ಸಂಬಂಧಪಟ್ಟ ಹಾಗೆ ಅಂತ ಬಂದಾಗ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆಯ ಅಗತ್ಯತೆಯ ಕುರಿತು ಚರ್ಚಿಸಿ ಅಂತ ಪ್ರಶ್ನೆ ಕೇಳ್ತಾನೆ. ಈ ರೀತಿಯ ಅಗತ್ಯತೆಯ ಕುರಿತು ಚರ್ಚಿಸಿ ಅಂತ ಏನಾದರೂ ಪ್ರಶ್ನೆ ಮಾಡಿದ ಅಂದ್ರೆ ಈ ಅನ್ನಭಾಗ್ಯ ಯೋಜನೆಯ ಹಿನ್ನೆಲೆಯ ಕುರಿತು ಒಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಈ ಯೋಜನೆಯ ಪರ ಏನಿದೆ ಮತ್ತು ಈ ಯೋಜನೆಗೆ ವಿರೋಧ ಏನಿದೆ ಅಂತಂದೇಳಿ. ಈ ಯೋಜನೆಗೆ ವಿರೋಧ ಅಂತಂದ್ರೆ ಬಹುತೇಕ ವಿದ್ಯಾರ್ಥಿಗಳು ಮತ್ತು ಬಹುತೇಕ ಜನ ಇಲ್ಲಿ ಟೀಕೆ ಮಾಡೋದೇನು ಅಂತಂದ್ರೆ, ಅನ್ನಭಾಗ್ಯ ಯೋಜನೆಯಡಿ ನಾವು ಉಚಿತವಾಗಿ ಆಹಾರ ಧಾನ್ಯಗಳನ್ನ ತಲುಪಿಸ್ಕೊಡೋದಾದ್ರೆ ಅಂದ್ರೆ ಇದಕ್ಕಿರುವಂತಹ ಸವಾಲು ಅಂತಂದ್ರೆ, ಅಥವಾ ಈಗಿರುವಂತಹ ಜನರಲ್ಲಿರುವಂತಹ ಭಾವನೆ ಅಂತಂದ್ರೆ,
ಇಲ್ಲಿ ಆಹಾರ ಧಾನ್ಯಗಳನ್ನ ಉಚಿತವಾಗಿ ತಲುಪಿಸೋದಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಬಹುತೇಕ ರಾಜ್ಯದ ಜನ ಏನಾಗ್ತಾರಪ್ಪ ಅಂತಂದ್ರೆ ಸೋಂಬೇರಿಗಳಾಗ್ತಾರೆ ಎನ್ನುವಂತಹ ಕಲ್ಪನೆ ಇದೆ. ಆಕ್ಚುಲಿ ಸೋಂಬೇರಿಗಳಾಗ್ತಾರೆ ಎನ್ನುವಂತಹ ಕಲ್ಪನೆ ಇದ್ದಿದ್ರೆ ಬರೀ ಆಹಾರ ಧಾನ್ಯ ಅಕ್ಕಿ ಒಂದೇ ಇಲ್ಲಿ ಉಚಿತವಾಗಿ ನೀಡ್ತಕ್ಕಂಥದ್ದು, ಇನ್ನು ಉಳಿದ ಧಾನ್ಯಗಳ ಅಗತ್ಯತೆಗೆ ತಕ್ಕ ಹಾಗೆ ಇಲ್ಲಿ ಶ್ರಮ ಪಡಲೇಬೇಕಲ್ವಾ. ಸೊ ಆತ್ಮೇಲೆ ಇಲ್ಲಿ ನೆನ್ಪಿಟ್ಕೊಳ್ರಿ, ಅನ್ನಭಾಗ್ಯ ಯೋಜನೆಯಡಿ ಉಚಿತ ಅಕ್ಕಿಯನ್ನು ನೀಡೋದ್ರಿಂದ ರಾಜ್ಯದ ಜನತೆ ಸೋಂಬೇರಿಗಳಾಗೋ ಸಾಧ್ಯತೆ ಇಲ್ಲ. ಅಂದ್ರೆ ಇಲ್ಲಿ ಸೋಂಬೇರಿಗಳಾಗ್ತಾರೆ ಅನ್ನೋದನ್ನ ನಾವು ಯಾವುದರಿಂದ ನಾವು ವ್ಯಕ್ತಪಡಿಸೋದು, ಅಂದ್ರೆ ಯಾವ ರೀತಿಯಾಗಿ ನಾವು ಥಿಂಕ್ ಮಾಡ್ತೀವಿ ಅನ್ನೋದನ್ನ, ಈಗ ಆಲ್ಮೋಸ್ಟ್ ಆಗಿ ನಮ್ಗೆ ಹಸಿವು ನೀಗಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಆಹಾರ ಧಾನ್ಯಗಳು. ಇವತ್ತ ದುಡಿಮೆಯ ಹಿನ್ನೆಲೆ ಏನಾಗಿರ್ತದಪ್ಪ ಅಂತಂದ್ರೆ ಆಹಾರ ಧಾನ್ಯಗಳನ್ನು ಸಂಗ್ರಹಿಸೋದು ಮತ್ತು ಆಹಾರವನ್ನು ಪೂರೈಸ್ಕೊಳ್ಳೋಕೆ ನಾವು ಇವತ್ತು ದುಡಿಮೆಯನ್ನ ನೋಡ್ಕೊಳ್ತೇವೆ. ಈಗ ದುಡಿಮೆಯನ್ನು ನೋಡ್ಕೊಳ್ಳುವ ಉದ್ದೇಶ ಏನಪ್ಪಾ ಅಂದ್ರೆ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಕೊಳ್ಳೋದಕ್ಕೆ ಒಂದು ಮೂಲ. ಆದ್ರೆ ಆಹಾರ ಧಾನ್ಯಗಳು ಉಚಿತವಾಗಿ ಲಭ್ಯ ಇತ್ತನಪ್ಪ ಅಂದ್ರೆ ದುಡಿಯೋ ಮನುಷ್ಯ ಯಾಕೆ ದುಡಿತಾನೆ ಅನ್ನುವ ಕಲ್ಪನೆ ಪ್ರೆಸೆಂಟ್ ದಿನಮಾನಗಳಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಈ ಯೋಜನೆಗಿರುವಂತಹ ಎರಡನೇ ಸವಾಲು ಅಥವಾ ಎರಡನೆಯ ವ್ಯತಿರಿಕ್ತ ಅಂಶ ಏನು ಅಂತಂದ್ರೆ, ನೆನಪಿರ್ಲಿ, ಇವತ್ತು ಆಹಾರ ಧಾನ್ಯಗಳನ್ನ ರಾಜ್ಯದಾದ್ಯಂತ ಬಹುತೇಕ ಜನರು 68% ಜನರಿಗೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡೋದಾದ್ರೆ ರಾಜ್ಯದ ಆರ್ಥಿಕತೆಗೆ ಅತಿ ಹೆಚ್ಚು ನಷ್ಟ ಸಂಭವಿಸುತ್ತದೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡ್ತಿದ್ದೇವೆ. ಹೌದಾ? ಒಂದು, ರಾಜ್ಯದ ಜನತೆ ಸೋಂಬೇರಿಗಳಾಗ್ತಾ ಇರೋ ಅನ್ನುವಂಥದ್ದು ಒಂದು ಕಲ್ಪನೆ, ಇನ್ನೊಂದು ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚಿನ ನಷ್ಟ ಆಗುತ್ತೆ ಅನ್ನುವಂಥದ್ದು ಎರಡನೇ ಅತಿರಿಕ್ತ ಪರಿಣಾಮ. ಯಾವುದು? ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟ ಹಾಗೆ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಜನ ತಿಳ್ಕೊಂಡಿರ್ತಕ್ಕಂಥದ್ದು. ಆದರೆ ಫ್ರೆಂಡ್ಸ್, ಈ ಯೋಜನೆ ಯಾರನ್ನ ಉದ್ದೇಶದಲ್ಲಿ ಇಟ್ಕೊಂಡು ಜಾರಿಗೆ ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಈ ಯೋಜನೆಯ ಹಿನ್ನೆಲೆ ಏನು ಮತ್ತು ಇದರಲ್ಲಿದ್ದಂತಹ ವ್ಯತಿರಿಕ್ತ ಕಲ್ಪನೆಗಳ ಬಗ್ಗೆ ನಾವು ಸೂಕ್ತವಾದಂತಹ ಉತ್ತರನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ಹಾಗಾದ್ರೆ ಏನದು ವ್ಯತಿರಿಕ್ತ ಪರಿಣಾಮವನ್ನು ದಾಟಬೇಕಾದ್ರೆ ಈ ಯೋಜನೆಯ ಹಿನ್ನೆಲೆ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ, ಫ್ರೆಂಡ್ಸ್, ಇವತ್ತು ನೀವು ಗಮನಿಸ್ರಿ, ರಾಜ್ಯದ ಒಟ್ಟು ಕೃಷಿ ಭೂಮಿಯ ವ್ಯಾಪ್ತಿಯಲ್ಲಿ 68% ಭೂಮಿ ಇರೋದೇನಪ್ಪಾ ಅಂತಂದ್ರೆ ಮಳೆ ಆಶ್ರಿತ ಕೃಷಿ ಭೂಮಿ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ರಾಜ್ಯದ 68% ಭೂಮಿ, ಕೃಷಿ ಭೂಮಿ ಯಾವುದಪ್ಪ ಅಂತಂದ್ರೆ ಮಳೆ ಆಶ್ರಿತ ಕೃಷಿ ಭೂಮಿ. ಮಳೆ ಆಶ್ರಿತ ಅಂತಂದ್ರೆ ಆಲ್ಮೋಸ್ಟ್ ಒಣ ಬೇಸಾಯ. ಮಳೆ ಬಂದ್ರೆ ಮಾತ್ರ ಬೆಳೆಯನ್ನ ಬೆಳೆದುಕೊಳ್ಳೋದಕ್ಕೆ ಸೂಕ್ತ ಇರುವಂತಹ ಕೃಷಿ ಭೂಮಿ ರಾಜ್ಯಾದ್ಯಂತ ತುಂಬಾ ಹೆಚ್ಚದ. ಆದ್ರೆ ಭತ್ತ ಬೆಳಿಬೇಕಂದ್ರೆ, ಅಕ್ಕಿ ಸಿಗಬೇಕಾಗಿತ್ತಂದ್ರೆ ಭತ್ತ ಬೆಳಿಬೇಕು. ಭತ್ತ ಬೆಳೆಯನ್ನ ಬೆಳಿಬೇಕಾಗಿತ್ತಂದ್ರೆ ಅಲ್ಲಿ ಅತಿ ಹೆಚ್ಚಿನ ನೀರನ್ನ ಸಂಗ್ರಹ ಮಾಡುವಂತಹ ಸಾಮರ್ಥ್ಯ ಎಲ್ಲಿರ್ತದೋ ಅಂತಲ್ಲಿ ಮಾತ್ರ ಭತ್ತವನ್ನ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನಮಗೆ ತಿಳಿದ ಮಟ್ಟಿಗೆ 32% ಭೂಭಾಗ ಎಂತದ್ದಿದೆ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ನಮಗೆ ಇಲ್ಲಿ ಗೊತ್ತಾಗ್ತದೆ ಮಳೆ ಆಶ್ರಿತ ಅಲ್ಲ, ಈ ನೀರಾವರಿ ಆಶ್ರಿತ ಪ್ರದೇಶ ಅಂತಂದ್ರೆ. ಈ ನೀರಾವರಿ ಆಶ್ರಿತ ಪ್ರದೇಶದೊಳಗ 32% ಭೂಮಿ ಇದ್ರೆ ಇದರೊಳಗೆ ಒಂದಿಷ್ಟು ಭಾಗ ಅರಣ್ಯಕ್ಕೆ ಹೋಗ್ತದೆ, ಇನ್ನೊಂದಿಷ್ಟು ಭೂಭಾಗ ನಗರವಾಸಕ್ಕೆ ಹೋದ್ರೆ ಭಾರತದೊಳಗೆ ಹೆಚ್ಚು ಕಡಿಮೆ ನೀರಾವರಿಯ ಸೌಲಭ್ಯ ತುಂಬಾ ಸೂಕ್ತವಾಗಿರುವಂತಹ ಆಲ್ಮೋಸ್ಟ್ ಪ್ರದೇಶಗಳಂತಂದ್ರೆ ಬಹುತೇಕ ಒಂದು 20-18% ಭೂಮಿ ಮಾತ್ರ ನೀರಾವರಿ ಸೌಲಭ್ಯವನ್ನು ಹೊಂದಿರುವ ಕೃಷಿ ಭೂಮಿ ಇರ್ತಕ್ಕಂಥದ್ದು. ಅಂದ್ರೆ ಇಡೀ ಕರ್ನಾಟಕದ ಒಟ್ಟು ಭೂಪ್ರದೇಶದ ವ್ಯಾಪ್ತಿಯಲ್ಲಿ ಭತ್ತವನ್ನ ಬೆಳೆಯೋದಕ್ಕೆ ಹೆಚ್ಚು ಪ್ರಸಕ್ತ ಇರುವಂತಹ ಭೂಮಿಯ ಭಾಗ ಎಷ್ಟಂದ್ರೆ ಕೇವಲ 18%. ಅಂದ್ರೆ ರಾಜ್ಯದ ಎಲ್ಲಾ ಭೂಭಾಗಗಳಲ್ಲಿ ಇವತ್ತು ಭತ್ತವನ್ನ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ಗಮನಿಸಿರ್ಬೋದು, ವಿಜಯಪುರ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಕೊಪ್ಪಳದ ಮೇಲ್ಭಾಗ ಆಗಿರ್ಬೋದು, ಆಲ್ಮೋಸ್ಟ್ ಈ ಭಾಗಗಳೆಲ್ಲ ಏನಾಗಿದೆ. ಆಮೇಲೆ ದಕ್ಷಿಣ ಭಾಗಕ್ಕೆ ಹೋದಂತಹ ತುಮಕೂರು, ಚಿತ್ರದುರ್ಗ, ಈ ಮತ್ತು ಅತಿ ಹೆಚ್ಚು ಬರಗಾಲಕ್ಕೆ ಒಳಗಾಗುವಂತಹ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಇಂತಲ್ಲಿ ಏನಾಗ್ತದಪ್ಪ ಅಂದ್ರೆ ಭತ್ತ ಬೆಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟದ ಪರಿಸ್ಥಿತಿ ಇದೆ. ಸೊ ಅಲ್ಲಿಯ ಜನತೆಗೆ ಆಹಾರ ಧಾನ್ಯಗಳ ಪೂರೈಕೆ ಆಗ್ಬೇಕಾಗಿತ್ತನಪ್ಪ ಅಂದ್ರೆ ಇದು ಒಂದೇ ಭೂಮಿಯಿಂದ ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಸಾಧ್ಯ ಆಗಂಗಿಲ್ಲ. ಈ ಕಾರಣಕ್ಕೆ ಇವರಿಗೆಲ್ಲರಿಗೂ ಇವತ್ತು ಆಹಾರ ಧಾನ್ಯಗಳನ್ನ ಪೂರೈಕೆ ಮಾಡಬೇಕಾಗಿತ್ತು ಅನ್ನಪ್ಪ ಅಂತಂದ್ರೆ, ಅಂದ್ರೆ ಎಲ್ಲರಿಗೂ ಇವತ್ತು ಅಕ್ಕಿಯನ್ನ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ಅನ್ನುವಂತಹ ಉದ್ದೇಶ ಇಟ್ಕೊಂಡು ಅಂತಹ ಜನಸಾಮಾನ್ಯರನ್ನ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಏನ್ ಮಾಡಿದೆ, ಅನ್ನಭಾಗ್ಯ ಯೋಜನೆಯನ್ನು ಜಾರಿ ತಗೊಂಡ್ಬಂದದ. ಇಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿರುವಂತಹ ಹಿನ್ನೆಲೆ ಕುರಿತು ಒಂದು ನಿದರ್ಶನ ಇಲ್ಲಿ ಸೂಕ್ತ ಅನಿಸುತ್ತೆ ಚರ್ಚೆ ಮಾಡಲಿಕ್ಕೆ. ಸ್ವಲ್ಪ ಗಮನಿಸಲಿಕ್ಕೆ ಸಾಧ್ಯ ಆಗಿರಬೇಕು. ನಾವು ಮತ್ತು ನಮ್ಮ ಸಿದ್ದಣ್ಣ ದಳವಾಯಿ ಗುರುಗಳು ಹೀಗೆ ಚರ್ಚೆ ಮಾಡಬೇಕಾದ್ರೆ ಈ ಕರುಣಾಳು ಬಾ ಬೆಳಕೆ ಒಂದು ಕೃತಿಯೊಳಗೆ ಚರ್ಚೆ ಆಗಿದ್ದಂತಹ ತುಂಬಾ ಒಳ್ಳೆ ಅಂಶವನ್ನ ಇಲ್ಲಿ ನಾನು ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಒಂದು ಸಾರ್ತಿ ಏನಾಗ್ತದೆ, ಒಬ್ಬ ಯುವಕ BSc ಮಾಡುವಂತಹ ಸಂದರ್ಭದೊಳಗ ಆ ಯುವಕನ ಮನೆ ಮುಂದೆ ಒಬ್ಬ ಮಹಿಳೆ ಬಂದು ನಿಂತ್ಕೊಂಡಿರ್ತಾಳೆ. ಆ ಯುವಕ ಆ ಮಹಿಳೆಯನ್ನು ಉದ್ದೇಶಿಸಿ ಪ್ರಶ್ನೆ ಕೇಳ್ತಾನೆ, ಯಾಕಮ್ಮ ಈ ಒಂದು ಮನೆ ಮುಂದೆ ಬಂದು ನಿಂತ್ಕೊಂಡಿರುವ ಕಾರಣ ಏನು ಅಂತ ಪ್ರಶ್ನೆ ಕೇಳಿದಾಗ
ಏನಿಲ್ಲ ರೀ, ನಿಮ್ಮ ಮನೆಯೊಳಗೆ ಏನಾದರೂ ಇವತ್ತು ಅನ್ನ ಮಾಡಿದರೆ ದಯವಿಟ್ಟು ಒಂದು ತುತ್ತು ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಪ್ರಯತ್ನ ಮಾಡ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಸರಿ, ಹಾಗಾದರೆ ಯಾಕಮ್ಮ ಇವತ್ತು ನಿಮ್ಮ ಮನೆಯೊಳಗೆ ಯಾಕೆ ಅನ್ನ ಮಾಡ್ಕೊಳಕ್ಕೆ ಸಾಧ್ಯ ಆಗಿಲ್ಲ, ನಿಮಗೆ ಅನ್ನ ಮಾಡ್ಕೊಳಕ್ಕೇನು ಸಾಧ್ಯ ಇಲ್ವಾ ಅಂತ ಪ್ರಶ್ನೆ ಕೇಳಿದಾಗ, ಇಲ್ಲ ರೀ, ನಾವು ಯಾವತ್ತಾದರೂ ಅನ್ನ ಮಾಡೋದಾಗಿದ್ರೆ ಅದು ಒಂದು ಹಬ್ಬ ಅಥವಾ ಹರಿದಿನ ಆಗಿರಬೇಕು, ಇಲ್ಲ ಯಾವುದಾದ್ರೂ ಒಂದು ವಿಶೇಷ ದಿನ ಇದ್ದರೆ ಮಾತ್ರ ಮನೆಯೊಳಗೆ ಅನ್ನ ಮಾಡ್ಕೊಳ್ತೀವಿ, ಉಳಿದ ಟೈಮ್ ಒಳಗೆ ಅನ್ನ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಧಾನ್ಯಗಳಿಲ್ಲ ಅಂತ ಹೇಳ್ತಾಳಂತ ಆ ಮಹಿಳೆ. ಜೊತೆಗೆ ಆ ಅನ್ನದ ಅವಶ್ಯಕತೆ ಏನಕ್ಕಿತ್ತು ಅಂತಲೂ ಕೂಡ ಮಹಿಳೆ ಹೇಳ್ತಾಳಂತೆ. ಏನಕ್ಕೆ ಅಂದರೆ, ನನ್ನ ಮಗನಿಗೆ ಆರಾಮಿಲ್ಲ, ಡಾಕ್ಟ್ರು ಗಂಜಿ ಮಾಡಿ ಕುಡಿಸೋದಕ್ಕೆ ಆಹಾರ ಧಾನ್ಯಗಳ ಅಗತ್ಯ ಇದೆ ಅಂತಂದೇ ಹೇಳಿದ್ದಾರೆ. ಆ ಕಾರಣಕ್ಕೆ ಇವತ್ತು ನನ್ನ ಮಗನಿಗೆ ಗಂಜಿ ಮಾಡಿ ಕುಡಿಸ್ಬೇಕಾಗಿತ್ತು ಅನ್ನಪ್ಪ ಅಂತಂದರೆ ಅನ್ನ ಧಾನ್ಯಗಳು ಇಲ್ಲ. ಪರಿಣಾಮ ನಿಮ್ಮ ಮನೆಯೊಳಗೆ ಏನಾದರೂ ಒಂದು ಸ್ವಲ್ಪ ಅನ್ನ ಸಿಕ್ತು ಅಂದರೆ ಅದನ್ನೇ ತಗೊಂಡು ಗಂಜಿ ಮಾಡಿ ಮಗುವಿಗೆ ಕುಡಿಸ್ತೀನಿ ಅಂತಂದೇಳಿ ಆ ಒಂದು ವ್ಯಕ್ತಿ ಮುಂದೆ ಆಕೆ ತನ್ನ ಬೇಡಿಕೆನ ಇಟ್ಕೊಳ್ತಾಳೆ. ತಕ್ಷಣ ಆ ವ್ಯಕ್ತಿ ಹೋಗಿ ಮನೆಯೊಳಗೆ ನೋಡ್ತಾನೆ, ಅವತ್ತು ಅವ್ರ ಮನೆಯೊಳಗೂ ಕೂಡ ಅನ್ನ ಮಾಡಿರಂಗಿಲ್ಲ, ನಿನ್ನೆ ಮಾಡಿರುವಂತಹ ತಂಗಳನ್ನ ಇರ್ತದೆ. ಅದೇ ಅನ್ನವನ್ನು ತಂದು ಆ ಮಹಿಳೆಗೆ ದಾನವಾಗಿ ನೀಡ್ತಾನೆ. ಆ ಮಹಿಳೆ ಅದನ್ನಿಂದ ಗಂಜಿಯನ್ನು ತನ್ನ ಮಗನಿಗೆ ತಲುಪಿಸ್ತಾಳೆ. ಆತ್ಮೀಯರೇ, ಈ ಒಂದು ಘಟನೆ ಆ ವ್ಯಕ್ತಿಯ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ. ಪರಿಣಾಮ ಮುಂದೆ ಅದೇ ವ್ಯಕ್ತಿ ರಾಜಕೀಯದಲ್ಲಿ ಮುಂದುವರೆದು ದೊಡ್ಡ ಮಟ್ಟದ ಸಾಧನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ತಗೊಂಡ್ಬರ್ತಾನೆ. ಈ ಅನ್ನಭಾಗ್ಯ ಯೋಜನೆಯ ಉದ್ದೇಶ ಏನಾಗಿತ್ತು ಅಂದರೆ, ಇವತ್ತೇನು ಆ ಮಹಿಳೆಯ ಸ್ಥಿತಿ ಏನು ಕಂಡುಕೊಂಡಿದ್ರಲ್ಲ ಅವರು, ಆ ಮಹಿಳೆಯ ಸ್ಥಿತಿಯನ್ನು ಯಥಾವತ್ತಾಗಿ ರಾಜ್ಯದಲ್ಲಿ ನಾವು ಗಮನಿಸಿದರೆ ಅತಿ ಹೆಚ್ಚು ಜನರು ಅಂಥವರೇ ಇರ್ತಕ್ಕಂಥದ್ದು. ಫ್ರೆಂಡ್ಸ್, ಇವತ್ತು ಅನ್ನಭಾಗ್ಯ ಯೋಜನೆಯ ಕಲ್ಪನೆ ಎಂಥವ್ರನ್ನ ದೃಷ್ಟಿಕೋನ ಇಟ್ಕೊಂಡು ಅಂತಂದರೆ, ಒಂದು ಹೊತ್ತು ಕೂಡ ಆಹಾರ ಧಾನ್ಯ ಅಕ್ಕಿಯನ್ನು ಹೊಂದಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿರುವಂತಹ ಕುಟುಂಬಗಳಿಗೆ ಉಚಿತ ಅಕ್ಕಿಯನ್ನು ವಿತರಣೆ ಮಾಡುವ ಉದ್ದೇಶಕ್ಕೋಸ್ಕರ ಸರ್ಕಾರ ಏನು ಮಾಡ್ತು, ಅನ್ನಭಾಗ್ಯ ಯೋಜನೆಯನ್ನು ಜಾರಿ ತಗೊಂಡು ಬಂತು. ನಾವಿಲ್ಲಿ ಗಮನಿಸಿದಾಗ ಈ ಸೋಂಬೇರಿಗಳಾಗ್ತಾರೆ ಅನ್ನುವಂಥದ್ದು ಕಲ್ಪನೆ ಏನಿದೆಯಲ್ಲ, ಅದು ನಿಜ, ಒಪ್ಕೊಳ್ಳೋಣ. ಈ 18% ಭೂಮಿಯೊಳಗೆ ಅತಿ ಹೆಚ್ಚು ಭತ್ತವನ್ನು ಉತ್ಪಾದನೆ ಮಾಡ್ತಾರೆ. ಅಲ್ಲಿ ಭತ್ತ ಉತ್ಪಾದನೆ ಮಾಡುವಂತಹ ಸ್ಥಳಗಳು, ಫಾರ್ ಎಕ್ಸಾಂಪಲ್ ರಾಯಚೂರು, ಗಂಗಾವತಿ, ಸಿಂಧನೂರು, ಈ ಒಂದು ಭೂಭಾಗ, ಈ ದಕ್ಷಿಣ ಕರ್ನಾಟಕದ ವ್ಯಾಪ್ತಿಯೊಳಗೆ ಬಂದಾಗ ಮೈಸೂರು, ಮಂಡ್ಯ ಆ ವ್ಯಾಪ್ತಿಯೊಳಗೆ ಬಂದಾಗ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ಸ್ಥಳದಲ್ಲಿ ಭತ್ತವನ್ನು ಉಚಿತವಾಗಿ ಕೊಡುವಂಥ ಅಗತ್ಯ ಇರಂಗಿಲ್ಲ. ಆದರೆ ಅಲ್ಲಿಯೂ ಸಹ ಕಡು ಬಡತನದಲ್ಲಿ ಇರ್ತಕ್ಕಂಥವ್ರು ಹೆಚ್ಚಿದ್ದಾರೆ, ಹೌದಾ? ಬಟ್ ಈ ಅನ್ನಭಾಗ್ಯ ಯೋಜನೆ ಇದ್ದಂಥವ್ರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಜಾರಿಗೆ ತಗೊಂಡ್ಬಂದಿರತಕ್ಕಂಥದ್ದಲ್ಲ. ಈ ಆಹಾರ ಧಾನ್ಯಗಳ ಅಗತ್ಯತೆ ಯಾರಿಗಿದೆಯೋ ಅಂಥವ್ರಿಗೆ ಉಚಿತ ಅಕ್ಕಿಯನ್ನು ವಿತರಣೆ ಮಾಡುವ ಉದ್ದೇಶ ಇಟ್ಕೊಂಡು ಜಾರಿಗೆ ಬಂದಿರತಕ್ಕಂಥದ್ದು. ಈ ಕಲ್ಪನೆ ನಮಗೆಲ್ರಿಗೂ ಗೊತ್ತಿರೋಕೆ ಸಾಧ್ಯ ಆಗಿರಬೇಕು. ಯಾವುದೇ ಒಬ್ಬ ವ್ಯಕ್ತಿಯನ್ನು ನಮ್ಗೆ ಗೊತ್ತಾಯ್ತಂಗಾರೆ ಈ ಅನ್ನಭಾಗ್ಯ ಯೋಜನೆಯ ಹಿಂದಿದ್ದಂತಹ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಾಗ್ತದ. ಈ ಯೋಜನೆಯನ್ನು ಜಾರಿ ತಗೊಂಡ್ಬಂದವ್ರು ಯಾರು ಅಂತಂದೇಳಿ ಇಲ್ಲಿ ವ್ಯಕ್ತಪಡಿಸೋಕ್ಕೂ ಕೂಡ ಹೋಗಿಲ್ಲ. ಆಲ್ಮೋಸ್ಟ್ ಇದನ್ನು ನೋಡಿರೋರು ಯಾರು ಆ ಯೋಜನೆ ಜಾರಿ ತಗೊಂಡ್ಬಂದ್ರಂತ ನಿಮಗೆಲ್ಲರೂ ಗೊತ್ತದ. ಆ ರೀತಿಯ ಸಂದರ್ಭವನ್ನು ತಮ್ಮ ಜೀವನದೊಳಗೆ ಅನುಭವಿಸಿದ್ದಂತಹ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು. ನೆನಪಿರಲಿ, ಆಫ್ಟರ್ ಡಿ ದೇವರಾಜ್ ಅರಸು ಕರ್ನಾಟಕ ಕಂಡಂತಹ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಅಂತಂದ್ರೆ ಅದು ಸಿದ್ದರಾಮಯ್ಯನವರ ಅವಧಿಯೊಳಗೆ. ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರವರನ್ನ ಒಂದು ಪಕ್ಷದಿಂದ ನಾವು ಗುರುತಿಸಬಾರ್ದು. ಒಬ್ಬ ವ್ಯಕ್ತಿತ್ವ, ಸಮಾಜವಾದಿಯ ಸಿದ್ಧಾಂತಗಳನ್ನು ನೆಲೆಯನ್ನಿಟ್ಕೊಂಡು ಅವ್ರನ್ನ ಗುರುತಿಸೋದಕ್ಕೆ ಸಾಧ್ಯ ಆಗಿರಬೇಕು. ಹಂಗಂತೇಳಿ ನಾವು ಇಲ್ಲಿ ಸಿದ್ದರಾಮಯ್ಯನವ್ರನ್ನ ನೆಚ್ಚಿಸ್ಕೊಳ್ಳೋದಕ್ಕೆ ನಾವು ಯಡಿಯೂರಪ್ಪ ಅವರನ್ನ, ಆಮೇಲೆ ಕುಮಾರಸ್ವಾಮಿ ಅವರನ್ನ ಇಲ್ಲಿ ನಿಲ್ಲಿಸೋಂಗಿಲ್ಲ. ಅವರು ಕೂಡ ರಾಜ್ಯದ ಅತ್ಯುತ್ತಮ ಮುಖ್ಯಮಂತ್ರಿಗಳೇ. ನಾವಿಲ್ಲಿ ಗಮನಿಸಬೇಕು, ಪಕ್ಷಾತೀತವಾಗಿ ಒಂದು ಕಾರ್ಯ, ಒಂದು ಯೋಜನೆ ಇತ್ತನಪ್ಪ, ಅದನ್ನು ಶ್ಲಾಘಿಸಬೇಕು. ಆ ಒಂದು ಶ್ಲಾಘಿಸೋದ್ರ ಮೂಲಕ ಅವ್ರಿಗೊಂದು ಮುಂದೆ ಒಳ್ಳೆ ಒಳ್ಳೆ ಕೆಲಸ ಮಾಡೋದಕ್ಕೂ ಕೂಡ ಒಂದಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಸೊ ನೆನಪಿರಲಿ ಫ್ರೆಂಡ್ಸ್, ಈ ಅನ್ನಭಾಗ್ಯ ಯೋಜನೆಯ ಉದ್ದೇಶ ಅಂತ ಬಂದಾಗ ಈ ಎಲ್ಲ ಹಿನ್ನೆಲೆಯನ್ನು ನೋಡಿಕೊಂಡಾಗ ನಮ್ಗೆ ಗೊತ್ತಾಗೋದು, ಅನ್ನಭಾಗ್ಯ ಯೋಜನೆಯ ಉದ್ದೇಶ ರಾಜ್ಯದಲ್ಲಿರುವಂತಹ BPL ಕುಟುಂಬ ವರ್ಗಗಳು ಮತ್ತು ಅಂತ್ಯೋದಯ ಕುಟುಂಬ ವರ್ಗಗಳಿಗೆ ಉಚಿತ ಅಕ್ಕಿಯನ್ನ ವಿತರಣೆ ಮಾಡೋದು. ನೆನಪಿರಲಿ, ಆಹಾರ ಧಾನ್ಯಗಳ ವಿತರಣೆ ಆಹಾರ ಭದ್ರತಾ ಕಾಯ್ದೆ ಆದರೆ ಈ ಅನ್ನಭಾಗ್ಯ ಯೋಜನೆಯ ಅತಿ ಮುಖ್ಯ ಉದ್ದೇಶ ಉಚಿತ ಅಕ್ಕಿಯನ್ನ ವಿತರಣೆ ಮಾಡುವುದು. ಅರ್ಥ ಆಗ್ತದ? ಈ ಉಚಿತ ಅಕ್ಕಿಯನ್ನು ವಿತರಣೆ ಮಾಡುವುದರ ಜೊತೆಗೆ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಕೇಂದ್ರ ಸರ್ಕಾರ ರವಾನೆ ಮಾಡುವಂತಹ ಇನ್ನಿತರ ಧಾನ್ಯಗಳನ್ನು ಸೇರಿಸ್ಕೊಂಡು ಇವತ್ತೇನು ಮಾಡ್ತಾ ಇದ್ದೀವಿ, ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತವೆ. ಆದರೆ ಅನ್ನಭಾಗ್ಯ ಯೋಜನೆಯ ಅತಿ ಮುಖ್ಯ ಉದ್ದೇಶ ಅಂತ ಪ್ರಶ್ನೆ ಕೇಳಿದಾಗ ಉಚಿತ ಅಕ್ಕಿಯನ್ನು ವಿತರಣೆ ಮಾಡುವುದು. ಅರ್ಥ ಆಗ್ತದ? ಈ ಅನ್ನಭಾಗ್ಯ ಯೋಜನೆಯ ಮಹತ್ವ ಅಂತ ಬಂದಾಗ ರಾಜ್ಯದಲ್ಲಿ ಒಂದೊತ್ತು ಊಟಕ್ಕೂ ಕೂಡ ಪರದಾಡುವ ಪರಿಸ್ಥಿತಿಯಲ್ಲಿ ಇರುವಂತಹ ಜನರನ್ನ ದೃಷ್ಟಿಕೋನದಲ್ಲಿಟ್ಕೊಂಡು ರಾಜ್ಯದ ಬಹುತೇಕ ಜನರ ಹಸಿವನ್ನು ನೀಗಿಸುವ ಕಾರಣಕ್ಕೆ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ವ್ಯಾಪ್ತಿಯೊಳಗೆ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ತಗೊಂಡ್ಬಂದಿರೋದು. ನೆನಪಿರಲಿ, ರಾಜ್ಯದ ಜನತೆಯ ಹಸಿವನ್ನು ನೀಗಿಸೋದು ಈ ಯೋಜನೆಯ ಅತ್ಯಂತ ಮಹತ್ವಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಈ ಅನ್ನಭಾಗ್ಯ ಯೋಜನೆ ಅತಿ ಮುಖ್ಯ ಉದ್ದೇಶ ರಾಜ್ಯದ
ಫಲಾನುಭವಿಗಳಿಗೆ ಅಂದರೆ ಪಡಿತರ ಫಲಾನುಭವಿಗಳಿಗೆ ಉಚಿತ ಅಕ್ಕಿಯನ್ನು ವಿತರಣೆ ಮಾಡೋದು. ಸರಿ, ಹಾಗಾದರೆ ಈ ಯೋಜನೆ ಜಾರಿಗೆ ಬಂದಾಗಲಿದ್ದ 2017ರವರೆಗೆ ಏನು ಮಾಡ್ತಾರೆ, ₹1 kg ಅಕ್ಕಿ ಅಂತೆ, ₹1 kg ಅಕ್ಕಿ ಅಂತೆ ಸುಮಾರು 5 kg ಅಕ್ಕಿಯನ್ನು ನೀಡಲಾಗ್ತಾ ಇರ್ತದೆ. ₹1 kg ಅಕ್ಕಿ ಅಂತೆ 5 kg ಅಕ್ಕಿಯನ್ನು ನೀಡಲಾಗ್ತದೆ. ಎಲ್ಲಿವರೆಗೆ? 2017ರವರೆಗೆ. ಬಟ್ 2017ರ ನಂತರ ಏನಾಗ್ತದೆ, ರಾಜ್ಯದಲ್ಲಿ ಬರಗಾಲಕ್ಕೆ ತುತ್ತಾಗುವಂತಹ ಪ್ರದೇಶದ ವ್ಯಾಪ್ತಿ ಹೆಚ್ಚಾದ ಮೇಲೆ ಇಲ್ಲಿ ಒಬ್ಬ ಪ್ರತಿ ವ್ಯಕ್ತಿಗೆ ಅಂದರೆ ಪಡಿತರ ಪ್ರತಿ ವ್ಯಕ್ತಿಗೆ ಇಲ್ಲೇನು ಮಾಡ್ತಾರೆ, BPL ಕುಟುಂಬಗಳಿದ್ವಪ್ಪ ಅಂತಂದರೆ ಅವ್ರಿಗೆ 5 kg ಅಕ್ಕಿಯನ್ನು ಉಚಿತವಾಗಿ ನೀಡಬೇಕು ಅನ್ನುವಂಥದ್ದು. ಅಂದರೆ BPL ಕುಟುಂಬಕ್ಕೆ 5 kg ಅಲ್ಲ, ಈ ಪಡಿತರ ಚೀಟಿಯ ಪ್ರತಿ ಫಲಾನುಭವಿಗಳಿಗೆ 5 kg ಉಚಿತ ಅಕ್ಕಿಯನ್ನು ಉಚಿತವಾಗಿ ನೀಡಬೇಕು ಅನ್ನುವಂತಹ ಗುರಿಯನ್ನು ಇಟ್ಕೊಳ್ತದೆ. ಇದು ಎಲ್ಲಿವರೆಗೆ? 2017ರ ನಂತರ. ದೆನ್ ನೆಕ್ಸ್ಟ್ ಮುಂದಿನ ವರ್ಷ 2018ರೊಳಗೆ ಏನು ಮಾಡ್ತದೆ, ಇದೇ ಪಡಿತರ ಫಲಾನುಭವಿಗಳಿಗೆ ಉಚಿತವಾಗಿ 7 kg ಅಕ್ಕಿಯನ್ನು ನೀಡಬೇಕು ಅನ್ನುವಂತಹ ನಿಯಮವನ್ನು ಮತ್ತೆ ಬದಲಾವಣೆಯಾಗಿ ತಂದುಕೊಳ್ತಾರೆ. ಯಾವಾಗಿದು? 7 kg ಅಕ್ಕಿ 2018ರ ನಂತರ. ಬಟ್ ಪ್ರಸ್ತುತ ದಿನಮಾನಗಳಲ್ಲಿ 2020 ಮತ್ತು 2021ನೇ ಸಾಲಿಗೆ ಇದೇ ಫಲಾನುಭವಿಗಳಿಗೆ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಈ 7 kg ಅಕ್ಕಿ ವಿತರಣೆ ಮಾಡೋದನ್ನು ಕಡಿಮೆ ಮಾಡಿಕೊಂಡು ಇವಾಗ ಮತ್ತೆ ಎಲ್ಲಿಗೆ ನಿಲ್ಲಿಸಿದಾರಪ್ಪ ಅಂದರೆ 5 kg ಅಕ್ಕಿಯನ್ನೇ ವಿತರಣೆ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ನಿಯಮವನ್ನು ರೂಪಿಸಿರೋದು. ಪ್ರೆಸೆಂಟ್ ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋದು 5 kg ಅಕ್ಕಿ 2017ರ ಜನವರಿಯಲ್ಲಿ ನಡೆದಂತಹ PDO ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದ. 2017ರ ಜನವರಿಯಲ್ಲಿ ನಡೆದಂತಹ PDOದಲ್ಲಿ ಪ್ರಶ್ನೆ ಮಾಡಿದ್ದ, ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ವ್ಯಕ್ತಿಗೆ ಎಷ್ಟು kg ಅಕ್ಕಿಯನ್ನು ಉಚಿತವಾಗಿ ವಿತರಿಸಲಾಗುತ್ತದೆ ಅಂತ ಪ್ರಶ್ನೆ ಮಾಡಿದ್ದ. ಅನ್ನಭಾಗ್ಯ ಯೋಜನೆಯಡಿ ಪ್ರಸ್ತುತ 5 kg ಅಕ್ಕಿಯನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಲಿ. ಆಗಿನ ಸಂದರ್ಭದಲ್ಲಿ ಉತ್ತರ ಯಾವುದಾಗಿತ್ತು? 5 kg ಉಚಿತ. ಪ್ರಸ್ತುತನೂ ಸಹ ಏನಾದರೂ ಮುಂಬರುವ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳಿದ ಅಂದರೆ ಈಗಲೂ ಕೂಡ 5 kg ಅಕ್ಕಿಯನ್ನೇ ಕೊಡ್ತಾರೆ. ಸರ್ ಮತ್ತೀಗ 10 kg ಅಕ್ಕಿ ಎಲ್ಲ ಕೊಡ್ತಾ ಇದ್ರಲ್ಲ ಸರ್, ಮತ್ತು ಅದೇನು ಅಂತ ಬಂದಾಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯನ್ನ ಸೇರಿಸಿಕೊಂಡು ಈಗ ಪ್ರೆಸೆಂಟ್ ಫಲಾನುಭವಿಗಳಿಗೆ 10 kg ಅಕ್ಕಿಯನ್ನು ನೀಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಪ್ರೆಸೆಂಟ್ ಅನ್ನಭಾಗ್ಯ ಯೋಜನೆಯಲ್ಲಿ ಎಷ್ಟು kg ಉಚಿತ ಅಕ್ಕಿಯನ್ನು ವಿತರಣೆ ಮಾಡಲಾಗ್ತಾ ಇದೆ ಅಂತಂದ್ರೆ 5 kg ಉಚಿತ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ 5 kg ಉಚಿತ ಅಕ್ಕಿಯ ವಿತರಣೆ ಮಾಡುವುದರ ಜೊತೆಗೆ ಪ್ರೆಸೆಂಟ್ ಅಲ್ಲಿಯ ಮತ್ತೇನ್ ಮಾಡ್ತಾ ಇದ್ದಾರೆ, 2 kg ಗೋಧಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯವಾಗಿ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲೆಲ್ಲ ಏನ್ ಮಾಡ್ತಾ ಇದ್ದಾರೆ, ಒರಟು ಧಾನ್ಯಗಳನ್ನು ಕೂಡ ಇವತ್ತು ನೀಡ್ತಾ ಇದ್ದಾರೆ. ಬಟ್ ಈ ಹಿಂದೆ ಇದ್ದಂತಹ ಸೌಲಭ್ಯಗಳಿದ್ದು ತಾಳೆ ಎಣ್ಣೆಯನ್ನು ಉಚಿತವಾಗಿ ನೀಡ್ತಾ ಇದ್ರು, ಬೇಳೆಯನ್ನು ಉಚಿತವಾಗಿ ನೀಡ್ತಾ ಇದ್ರು. ಬಟ್ 2020-21ನೇ ಸಾಲಿನಿಂದ ಅವೆಲ್ಲ ಸೌಲಭ್ಯಗಳನ್ನು ತೆಗೆದುಹಾಕಿ ಕೇವಲ ಅಕ್ಕಿ ಮತ್ತು ಗೋಧಿಯನ್ನ ಅನ್ನಭಾಗ್ಯ ಯೋಜನೆ ಮೂಲಕ ಪ್ರೆಸೆಂಟ್ ಸರ್ಕಾರ ನೀಡ್ತಾ ಇರುವಂತದ್ದು. ಫ್ರೆಂಡ್ಸ್, ಇದಿಷ್ಟು ಯಾವ ಯೋಜನೆಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆನಪಿರಲಿ, ಈ ಅನ್ನಭಾಗ್ಯ ಯೋಜನೆಯಡಿ BPL ಕುಟುಂಬಗಳಿಗೆ ಏನಾಗ್ತಾ ಇದೆ, ಇವತ್ತು ಪ್ರತಿ ವ್ಯಕ್ತಿಗೆ 5 kg ಅಂತೆ ಉಚಿತ ಅಕ್ಕಿಯನ್ನು ನೀಡ್ತಾ ಇದ್ರೆ, ಅಂತ್ಯೋದಯ ಕುಟುಂಬಗಳಿಗೆ ನೆನಪಿರಲಿ, ಅಂತ್ಯೋದಯ ಕುಟುಂಬಗಳಿಗೆ ಆ ಪ್ರತಿ ಚೀಟಿಗೆ 35 kg ಆಹಾರ ಧಾನ್ಯಗಳನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಅಂತ್ಯೋದಯ ಕುಟುಂಬಗಳಿಗೆ ಎಷ್ಟು ನೀಡ್ತಾ ಇದ್ದಾರೆ? 35 kg. BPL ಕುಟುಂಬ ವರ್ಗಗಳಿತ್ತನಪ್ಪ ಅಂತಂದ್ರೆ ಪ್ರತಿ ವ್ಯಕ್ತಿಗೆ 5 kg ಅಂತೆ ಉಚಿತ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇರುವಂತದ್ದು. ಇದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದ್ರ ಮೇಲೆ ನಿಮಗೇನಾದ್ರೂ ಪ್ರಶ್ನೆ ಕೇಳಿದ್ರೆ ನೆನ್ಪಿಟ್ಕೊಡ್ರಿ. ಯಾವಾಗ ಜಾರಿಗೆ ಬಂತಂತ ಪ್ರಶ್ನೆ ಕೇಳ್ತಾನೆ, ಜುಲೈ 10, 2013. ಇದರ ಉದ್ದೇಶಕ್ಕೆ ಸಂಬಂಧಪಟ್ಟಾಗ ಏನಾದರೂ ಪ್ರಶ್ನೆ ಮಾಡಿದ್ರೆ ನೆನಪಿರಲಿ, ರಾಜ್ಯದ ಬಡತನದಲ್ಲಿರುವಂತಹ ಜನರ ಹಸಿವನ್ನು ನೀಗಿಸುವುದಕ್ಕೆ ಉಚಿತ ಅಕ್ಕಿಯನ್ನು ವಿತರಣೆ ಮಾಡುವುದು ಅನ್ನುವಂಥದ್ದು ಉದ್ದೇಶ. ಪ್ರೆಸೆಂಟ್ ಈ ಒಂದು ಯೋಜನೆಯ ಮೂಲಕ BPL ಕುಟುಂಬ ವರ್ಗಗಳಿಗೆ ಪ್ರತಿ ವ್ಯಕ್ತಿಗೆ 5 kg ಅಂತೆ ಆಹಾರ ಅಂದ್ರೆ ಅಕ್ಕಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ಅಂತ್ಯೋದಯ ಕುಟುಂಬಗಳಿಗೆ 35 kg ಅಷ್ಟು ಉಚಿತ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇರುವಂತಹದ್ದು. ಎಸ್, ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು ಫ್ರೆಂಡ್ಸ್. ಇದಿಷ್ಟು ಅನ್ನಭಾಗ್ಯ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯ ಹಿಂದಿರುವಂತಹ ಘಟನೆ. ಎಸ್, ನೆಕ್ಸ್ಟ್ ಆದ್ಮೇಲೆ ಈ ಯೋಜನೆಗಳು ನಾವು ಇದುವರೆಗೂ ಗಮನಿಸಿದ್ವಿ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ಇಷ್ಟೆಲ್ಲ ಯೋಜನೆಗಳಿದಾವೆ. ಒಂದು ಅಂತ್ಯೋದಯ ಅನ್ನ ಯೋಜನೆ ಆಗಿರ್ಬೋದು, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಆಗಿರ್ಬೋದು, ಜೊತೆಗೆ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು. ಈ ಎಲ್ಲ ಯೋಜನೆಗಳನ್ನ ಜಾರಿಗೆ ತರಬೇಕಾದ್ರೆ ಯಾವ ವ್ಯವಸ್ಥೆಯನ್ನು ಇವತ್ತು ರಾಜ್ಯ ಸರ್ಕಾರ ಅಳವಡಿಕೆ ಮಾಡ್ಕೊಂಡಿದೆ ಅನ್ನೋದನ್ನ ಕುರಿತು ಒಂದು ಸ್ವಲ್ಪ ಚರ್ಚೆ ಮಾಡಬೇಕಾಗ್ತದೆ. ಜೊತೆಗೆ ಅವುಗಳನ್ನ ಇವತ್ತು ರಾಜ್ಯದೊಳಗೆ ಹೇಗೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಒಂದು ಸ್ವಲ್ಪ ಗಮನಿಸಬೇಕಾಗ್ತದೆ. ಹೌದಲ್ವಾ? ಇವತ್ತು ನೆನ್ಪಿಟ್ಕೊಡ್ರಿ, ಇವುಗಳೆಲ್ಲದಕ್ಕೆ ಮೂಲ ಅಂತ ಬಂದಾಗ ಫ್ರೆಂಡ್ಸ್, ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಆಹಾರ ಭದ್ರತಾ ಕಾಯ್ದೆಯನ್ನ ಪ್ರತಿನಿಧಿಸೋದಕ್ಕೋಸ್ಕರ ಮತ್ತು ಆಹಾರ ಭದ್ರತಾ ಕಾಯ್ದೆಯನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ
ಕೇಂದ್ರ ಮತ್ತು ರಾಜ್ಯದಲ್ಲಿ ವಿವಿಧ ಯೋಜನೆಗಳನ್ನ ಜಾರಿ ತಗೊಂಡ್ಬಂದು ಇವತ್ತು ಆಹಾರ ಧಾನ್ಯಗಳನ್ನ ಫಲಾನುಭವಿಗಳಿಗೆ ತಲುಪಿಸ್ತಾ ಇದ್ದಾರೆ. ಆ ರೀತಿ ತಲುಪಿಸೋದಕ್ಕೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅಳವಡಿಕೆ ಮಾಡಿಕೊಂಡಿರುವ ವ್ಯವಸ್ಥೆ ಯಾವುದು ಅಂತಂದ್ರೆ ದಟ್ ಈಸ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ಅಂತಂದೇಳಿ, ಹೌದಾ, ಅಥವಾ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತೇಳಿ. ಈ PDS ಬಗ್ಗೆ ಒಂದ್ ಸ್ವಲ್ಪ ಹಿನ್ನೆಲೆ ಇಟ್ಕೊಂಡು ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಹೆಚ್ಚಿರ್ತದೆ. ಅದನ್ನ ಕುರಿತು ಒಂದ್ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ PDS ಸಿಸ್ಟಮ್ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಅಂತ ಬಂದಾಗ ನೆನಪಲ್ಲಿ ಇಟ್ಕೊಳ್ರಿ ಫ್ರೆಂಡ್ಸ್, ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಬಗ್ಗೆ ಫಸ್ಟ್ ಭಾರತದೊಳಗೆ ಅಳವಡಿಕೆ ಮಾಡ್ಕೊಂಡಿದ್ದೆ ಯಾವಾಗ ಅಂತಂದ್ರೆ 1945 ಜನವರಿ 14ರಂದು 1945 ಜನವರಿ 14ರಂದು ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಪರಿಚಯ ಭಾರತಕ್ಕೆ ಆಗ್ತಕ್ಕಂಥದ್ದು. ಅಂದ್ರೆ 1945ರಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದೊಳಗ ಆದಂತಹ ಆಹಾರದ ಕ್ಷಾಮವನ್ನ ಭಾರತದಲ್ಲಿ ನೀಗಿಸೋದಕ್ಕೋಸ್ಕರ ಇಲ್ಲೇನಾಗ್ತದೆ 1945 ಜನವರಿ 14ರಂದು PDS ಸಿಸ್ಟಮ್ ಅನ್ನ ಭಾರತದೊಳಗೆ ಪರಿಚಯ ಮಾಡಲಾಗ್ತದೆ. ಅಂದ್ರೆ ಭಾರತದೊಳಗೆ ಪರಿಚಯ ಮಾಡ್ಕೊಳ್ಳೋದಂತಂದ್ರೆ ಸಾರ್ವಜನಿಕವಾಗಿ ಇವತ್ತು ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂತಹ ಕಲ್ಪನೆ ಅವಾಗ ಪ್ರಾರಂಭ ಆಗ್ತದೆ. ನೆನಪಿರ್ಲಿ, ಸಾರ್ವಜನಿಕವಾಗಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಂತಹ ಕಲ್ಪನೆ ಪ್ರಾರಂಭವಾಗಿದ್ದು ಭಾರತದೊಳಗೆ 1945 ಜನವರಿ 14ರಿಂದ. ಆದ್ರೆ ಇದು 1942ರಲ್ಲಿ ಹಾಗೆ ಆಫ್ಟರ್ ಸ್ವಾತಂತ್ರ್ಯ ಇದು ಹಾಗೆ ಮುಂದುವರ್ಕೊಂತ ಬಂತು. ಆದ್ರೆ ಈ ಒಂದು PDS ಸಿಸ್ಟಮ್ ಅನ್ನ ಪುನರುಜ್ಜೀವನಗೊಳಿಸಿದ ಯಾವಾಗ ಅಂತಂದ್ರೆ 1960ರಲ್ಲಿ ಪುನರುಜ್ಜೀವನ ಅಂತ ಕರೀತಾರೆ ಇದನ್ನು, ಅಥವಾ ಪುನಶ್ಚೇತನ ರೆಜುಲೇಷನ್ ಮಾಡಿರ್ತಕ್ಕಂಥದ್ದು. ಯಾವಾಗ ಇದು ಪುನರುಜ್ಜೀವನಗೊಳ್ತು ಅಂದ್ರೆ ಯಾವಾಗ ಇದು ಒಂದಿಷ್ಟು ತುಂಬಾ ಮಾಡಿಫೈಡ್ ಆಯ್ತು ಅಂತ ಬಂದಾಗ 1960ರೊಳಗೆ, ಅಂದ್ರೆ 1960ರೊಳಗೆ ಭಾರತದೊಳಗೆ ಏನಾಗ್ತದಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಹಾರ ಕ್ಷಾಮ ಎದುರಾಗಿ ಉಚಿತವಾಗಿ ಆಹಾರ ಧಾನ್ಯಗಳನ್ನು ವಿತರಿಸುವಂತಹ ಸೌಲಭ್ಯಗಳನ್ನ ಭಾರತದಲ್ಲಿ ಅಳವಡಿಕೆ ಮಾಡ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಬರ್ತದ. ಆ ಕಾರಣಕ್ಕೆ ಈ PDS ಸಿಸ್ಟಮ್ ಅನ್ನ ಮತ್ತೊಂದು ಸ್ವಲ್ಪ ಏನಾಗ್ತದೆ ಮಾಡಿಫೈಡ್ ಮಾಡಿ ಇಲ್ಲಿ ಎರಡು ರೀತಿಯಾದಂತಹ ವ್ಯವಸ್ಥೆಗಳನ್ನ ಅಳವಡಿಸ್ಕೊಳ್ಳಾಗ್ತದ. ಒಂದು RPDS ಅಂತೇಳಿ, ಇನ್ನೊಂದು TPDS ಅಂತಂದೇಳಿ. RPDS ಅಂತ ಏನಪ್ಪ ಅಂದ್ರೆ ರಿಸರ್ವ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ಅಂತಂದೇಳಿ. TPDS ಏನಪ್ಪ ಅಂದ್ರೆ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಅಂತಂದೇಳಿ. ಟಾರ್ಗೆಟೆಡ್ ಅಂಡ್ ರಿಸರ್ವ್ಡ್ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ಬೇಕು. ಹಿಂಗಂದ್ರೆ ಏನು, ಅಥವಾ ಟಾರ್ಗೆಟೆಡ್ ಅಂದ್ರೆ ಏನು? ಇಲ್ಲಿ ರಿಸರ್ವ್ಡ್ PDS ಸಿಸ್ಟಮ್ ಅಂತದಂದ್ರೆ ಅಂದ್ರೆ ರಿಸರ್ವ್ಡ್ ಅನ್ನಪ್ಪ ಅಂತಂದ್ರೆ ಅರ್ಥ ಏನು, ಆಲ್ರೆಡಿ ನೋಂದಾವಣಿಗೊಳಿಸ್ತಕ್ಕಂಥದ್ದು, ಅವರಿಗೆ ಉಚಿತವಾದಂತಹ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು. ಇಲ್ಲಿ ರಿಸರ್ವ್ಡ್ ಅಂತ ಬಂದಾಗ ಇಲ್ಲೇನಾಗ್ತದೆ, ಎಂಥವ್ರಿಗೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡೋದು ಅಂತಂದ್ರೆ ಆಲ್ಮೋಸ್ಟ್ ಕಡು ಬಡತನದಲ್ಲಿರ್ತಕ್ಕಂಥವ್ರು, ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು, ಬುಡಕಟ್ಟು ಜನಾಂಗದವರು, ಆರ್ಥಿಕವಾಗಿ ಸಂಪೂರ್ಣವಾಗಿ ಹಿಂದುಳಿದಿರ್ತದವರಿಗೆ ಉಚಿತವಾಗಿ ಆಹಾರದ ಧಾನ್ಯಗಳನ್ನು ಒದಗಿಸಿಕೊಡುವ ಉದ್ದೇಶಕ್ಕೆ ಸರ್ಕಾರ ಏನ್ ಮಾಡ್ತು, ರಿಸರ್ವ್ಡ್ PDS ಅಂದ್ರೆ ನೋಂದಾಯಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಜಾರಿ ತಗೊಂಬಂತು. ಈ ನೋಂದಾಯಿತ ಉಚಿತ ವಿತರಣಾ ವ್ಯವಸ್ಥೆ ಒಳಗೆ ಎಂಥವ್ರನ್ನ ಸೇರಿಸ್ಕೊಳ್ಳಾಯ್ತನಪ್ಪ ಅಂದ್ರೆ ಆಹಾರ ಧಾನ್ಯಗಳನ್ನ ಸ್ವತಃ ಕೊಂಡ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇಲ್ಲದೆ ಎಂಥವ್ರಿಗೆ ಆಹಾರ ಧಾನ್ಯಗಳನ್ನ ಒದಗಿಸಿಕೊಡುವಂತಹ ಸಿಸ್ಟಮ್ ಅನ್ನ ಈ ಒಂದು ವ್ಯವಸ್ಥೆ ಒಳಗೆ ಜಾರಿ ತಗೊಂಡು ಬಂದ್ರು. ಬಟ್ ಈ ಒಂದು ವ್ಯವಸ್ಥೆ ಭಾರತದೊಳಗೆ ಸಂಪೂರ್ಣವಾಗಿ ಜಾರಿಗೆ ಬಂದಿದ್ದ ಯಾವಾಗ ಅಂದ್ರೆ 1992ರಲ್ಲಿ. ನೆನ್ಪಿಟ್ಕೊಳ್ರಿ, PDS ಸಿಸ್ಟಮ್ ಜಾರಿ ಬಂದಿದ್ದ ಯಾವಾಗ ಅಂತಂದ್ರೆ 1945 ಜನವರಿ 14ರಂದು. ಆದ್ರೆ ರಿಸರ್ವ್ಡ್ PDS ಸಿಸ್ಟಮ್ ಅಂದ್ರೆ ರಿಸರ್ವ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಜಾರಿ ಬಂದಿದ್ದೆ ಯಾವಾಗ ಅಂದ್ರೆ 1992ರೊಳಗೆ. ಆದ್ರೆ ಇನ್ನ TPDS ಸಿಸ್ಟಮ್ ಇದೆ ನೋಡ್ರಿ, ಟಾರ್ಗೆಟೆಡ್ PDS ಅಂದ್ರೆ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಅಂತಂದ್ರೆ ಈ ವ್ಯವಸ್ಥೆ 1997ರಿಂದ ಜಾರಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಟಾರ್ಗೆಟೆಡ್ ಅಂತಂದ್ರೆ ಕೆಲವೊಂದಿಷ್ಟು ಅಬೋವ್ ಪಾವರ್ಟಿ ಲೈನ್ ಗಿಂತನೂ ಹೆಚ್ಚಿರುವಂತಹ ಕುಟುಂಬಗಳಿರ್ತಾವೆ ನೋಡ್ರಿ. ಅಂದ್ರೆ ಅಬೋವ್ ಪಾವರ್ಟಿ ಲೈನ್ ಅಂತಂದ್ರೆ ತಮ್ಮ ಆಹಾರ ಧಾನ್ಯಗಳನ್ನ ತಾವೇ ಸಂಗ್ರಹಿಸಿಕೊಳ್ಳುವಂತಹ ಸಾಮರ್ಥ್ಯ ಇರ್ತದ. ಇದ್ರೂ ಸಹ ಕೆಲವೊಂದು ವಿಪತ್ತುಗಳ ಸಂದರ್ಭಗಳು ಬರ್ತಾವೆ ನೋಡ್ರಿ. ಇವತ್ತು ನಮಗಿದೆ, ಇವತ್ತು COVID-19 ಅನ್ನುವಂತಹ ಒಂದು ವಿಪತ್ತಿನ ಸಂದರ್ಭ ಇದೆ. ಇಂತಹ ಸಂದರ್ಭದಲ್ಲಿ ಅವರು ಕೂಡ ಉಚಿತ ಆಹಾರ ಧಾನ್ಯಗಳನ್ನ ಸಂಗ್ರಹಿಸಿಕೊಳ್ಳುವಂತಹ ಸಾಮರ್ಥ್ಯ ಇರಂಗಿಲ್ಲ. ಅಂಥವ್ರು ಏನ್ ಮಾಡ್ತಾರೆ, ರಿಯಾಯಿತಿ ಆಧಾರದಲ್ಲಿ ಉಚಿತ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡೋದು. ಅಂದ್ರೆ ರಿಯಾಯಿತಿ ಆಧಾರದ ಮೇಲೆ, ಉಚಿತ ಅಲ್ಲ ಸಾರಿ, ಇರುವ ಮಾರುಕಟ್ಟೆ ದರದಲ್ಲಿಗಿಂತನೂ ಅರ್ಧ ದರದೊಳಗೆ ಅಂದ್ರೆ ರಿಯಾಯಿತಿ ದರವನ್ನ ಇಟ್ಕೊಂಡು ಈ ಅಬೋವ್ ಪಾವರ್ಟಿ ಲೈನ್ ಅಲ್ಲಿ ಇರುವಂತಹ ಕುಟುಂಬಗಳಿಗೂ ಕೂಡ ಆಹಾರ ಧಾನ್ಯಗಳನ್ನ ವಿತರಣೆ ಮಾಡ್ಲಿಕ್ಕೋಸ್ಕರ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಅನ್ನ ಜಾರಿ ತಗೊಂಡು ಬಂದ್ರು. ನೆನಪಿರ್ಲಿ, PDS ನೊಳಗೆ ಎರಡು ವಿಧಗಳನ್ನ ಮಾಡಾಗಿದ್ರೆ, ಒಂದು ರಿಸರ್ವ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್, ದೆನ್ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತೇಳಿ. ಇದು ಎಂಥವ್ರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಅಂತಂದ್ರೆ ವಿಪತ್ತುಗಳ ಸಂದರ್ಭದಲ್ಲಿ ಈ ಕೆಲವೊಂದು ಟಾರ್ಗೆಟೆಡ್ ಇರ್ತಾರೆ ನೋಡ್ರಿ, ಎಂಥವ್ರನ್ನ ಗುರುತಿಸ್ಕೊಂಡಿರ್ತಾರೆ, ಆಲ್ರೆಡಿ ಗುರುತಿಸ್ಕೊಂಡಿರೋಂಥವ್ರಿಗೆ
ರಿಯಾಯಿತಿ ದರದಲ್ಲಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು. ನೆನಪಿರಲಿ, RDPS 1992 ಆದರೆ TPDS ಸಿಸ್ಟಮ್ ಯಾವಾಗ ಅಂತಂದ್ರೆ 1997. ನೆನಪಿರಲಿ, 1997ರ ನಂತರ ಭಾರತದಲ್ಲಿ ಈಗಿನ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಜಾರಿಯಲ್ಲಿ ಬಂದಿರತಕ್ಕಂಥದ್ದು. ಅಂದ್ರೆ ಇವತ್ತು ಆಲ್ಮೋಸ್ಟ್ ನಾವೆಲ್ಲ ಆಹಾರ ಧಾನ್ಯಗಳನ್ನ ಪಡ್ಕೋಬೇಕಾಗಿತ್ತನಪ್ಪ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗ್ತೀವಿ, ಹೌದಲ್ವಾ? ಈ ನ್ಯಾಯಬೆಲೆ ಅಂಗಡಿಯ ವ್ಯವಸ್ಥೆ ಜಾರಿ ಬಂದಿದ್ದು ಯಾವಾಗ್ಲಿದ್ದ ಅಂತಂದಪ್ಪ ಅಂದ್ರೆ 1997ರಾಗ ಯಾವಾಗ ಈ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಭಾರತದೊಳಗೆ ಪರಿಚಯ ಆಯಿತು, ಅವಾಗ್ಲಿದ್ದ ಭಾರತದೊಳಗೆ ನ್ಯಾಯಬೆಲೆ ಅಂಗಡಿಗಳು ರಚನೆ ಆಗಿರ್ತಕ್ಕಂಥದ್ದು. ಇವತ್ತು ನ್ಯಾಯಬೆಲೆ ಅಂಗಡಿಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ರಿಯಾಯಿತಿ ದರದಲ್ಲಿ ಕುಟುಂಬಗಳನ್ನ ವ್ಯಕ್ತಪಡಿಸಿ ಅವರಿಗೆ ಆಹಾರ ಧಾನ್ಯಗಳನ್ನು ಕೊಡ್ತಾರೆ. ಜೊತೆಗೆ ಇವತ್ತು RDPS ಸಿಸ್ಟಮ್ ವ್ಯಾಪ್ತಿಯೊಳಗೆ ಬರುವಂತಹ ಕುಟುಂಬಗಳಿಗೂ ಕೂಡ ಉಚಿತ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದು ಯಾವಾಗ ಜಾರಿಗೆ ಬಂತು ಅನ್ನುವಂಥದ್ದು. ಆದರೆ ಭಾರತದೊಳಗೆ PDS ಸಿಸ್ಟಮ್ ಮೊದಲು ಪರಿಚಯ ಆಗಿದ್ದು ಯಾವಾಗ ಅಂತಂದ್ರೆ 1945ರ ಜನವರಿ 14, ಬಿಫೋರ್ ಇಂಡಿಪೆಂಡೆನ್ಸೇ ಈ ಸಿಸ್ಟಮ್ ಪರಿಚಯ ಆಗಿರ್ತಕ್ಕಂಥದ್ದು ಫ್ರೆಂಡ್ಸ್, ನೆನಪಿರಲಿ. ಇನ್ನು ಈ PDS ಸಿಸ್ಟಮ್ ಅನ್ನ ನಿರ್ವಹಣೆ ಮಾಡುವಂತಹ ಸರ್ಕಾರ ಕೇಂದ್ರ ಆಗಿರ್ತದೋ ಇನ್ನು ರಾಜ್ಯ ಆಗಿರ್ತದೋ ಅಂತ ಪ್ರಶ್ನೆ ಆಗ್ತದೆ. ನೆನಪಿರಲಿ, ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಸಿಸ್ಟಮ್ ಅಂದ್ರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಂದ್ರೆ ನಿಯಂತ್ರಣ ಮಾಡುವಂತಹ ಅಧಿಕಾರಿ ಯಾರಿಗಿರ್ತದ, ಕೇಂದ್ರಕ್ಕೂ ಇರ್ತದ ಮತ್ತು ರಾಜ್ಯಕ್ಕೂ ಇರ್ತದ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಅಂದ್ರೆ ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮೇಲಿನ ನಿಯಂತ್ರಣ ಎರಡೂ ಸರ್ಕಾರಗಳಿಗೆ ಇರ್ತದ. ಒಂದು ಕೇಂದ್ರ ಸರ್ಕಾರಕ್ಕೂ ಇರ್ತದ, ರಾಜ್ಯ ಸರ್ಕಾರಕ್ಕೂ ಇರ್ತದ. ಇಲ್ಲಿ ನೆನಪಿರ್ಲಿ, ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಕೇಂದ್ರ ಸರ್ಕಾರದ ಕ್ರಮ ಏನು ಅಂತ ಬಂದಾಗ, ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಅತ್ಯುತ್ತಮವಾಗಿ ಜಾರಿಗೆ ತರುವಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಅಂತ ಬಂದಾಗ ನೆನಪಿರ್ಲಿ, ಇವತ್ತು ಸಾರ್ವಜನಿಕರಿಗೆ ಆಹಾರ ಧಾನ್ಯಗಳನ್ನ ಉಚಿತವಾಗಿ ವಿತರಣೆ ಮಾಡಬೇಕಾಗಿತ್ತಂದ್ರೆ ಮೊದಲು ಏನ್ ಮಾಡಬೇಕು, ರೈತರಿಂದ ಆಹಾರ ಧಾನ್ಯಗಳನ್ನ ಖರೀದಿಸಬೇಕು. ಖರೀದಿಸಿ ಅದನ್ನ ಏನ್ ಮಾಡಬೇಕು, ಒಂದ್ ಕಡೆ ಸ್ಟಾಕ್ ಮಾಡ್ಕೋಬೇಕಂದ್ರೆ ಒಂದ್ ಕಡೆ ಸಂಗ್ರಹಿಸಿಟ್ಕೋಬೇಕು. ಅಂದ್ರೆ ಈ ಪಡಿತರ ಫಲಾನುಭವಿಗಳಿಗಾಗಿ ಅಥವಾ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಆಹಾರ ಧಾನ್ಯಗಳನ್ನ ಉಚಿತವಾಗಿ ವಿತರಣೆ ಮಾಡಬೇಕಾಗಿತ್ತಂದ್ರೆ ಅವುಗಳನ್ನ ಮೊದಲು ಸಂಗ್ರಹಿಸಬೇಕು, ಅದು ಮಾತ್ರ ಸಾಗಾಟ ಮಾಡಬೇಕು. ಸಂಗ್ರಹಿಸೋದು ಮತ್ತು ಸಾಗಾಟ ಮಾಡುವಂತಹ ನಿರ್ವಹಣಾ ಕೆಲಸ ಯಾರ್ದಾಗಿರುತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರದ್ದಾಗಿರುತ್ತೆ. ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು. ಅಂಡರ್ಸ್ಟ್ಯಾಂಡ್ ಫ್ರೆಂಡ್ಸ್? ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಆಹಾರ ಧಾನ್ಯಗಳನ್ನ ಇತರ ರಾಜ್ಯಗಳಿಗೆ ವಿತರಣೆ ಮಾಡಲಿಕ್ಕೆ ಮೊದಲು ಸಂಗ್ರಹ ಮಾಡಿಕೊಳ್ಳುವಂತಹ ಜವಾಬ್ದಾರಿ ಯಾರ್ದಾಗಿರ್ತದೆ ಅಂತಂದ್ರೆ ಕೇಂದ್ರ ಸರ್ಕಾರದ್ದಾಗಿರ್ತದ. ಈಗ ನೆನ್ಪಿಟ್ಕೋಬೇಕು, ಈ ಕೇಂದ್ರ ಸರ್ಕಾರ ಆಹಾರ ಧಾನ್ಯಗಳನ್ನ ಖರೀದಿಸೋದಕ್ಕೆ, ಸಂಗ್ರಹಿಸಿಕೊಳ್ಳೋದಕ್ಕೆ ಮತ್ತು ರಾಜ್ಯಗಳಿಗೆ ಸಾಗಾಟ ಮಾಡ್ಲಿಕ್ಕೋಸ್ಕರನೇ ಇಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಯಾವುದಿದು? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೇನಾಗ್ತದ, ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಡಿ ಒಳಗ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಯಾವುದು? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನ. ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ ಆಹಾರ ಧಾನ್ಯಗಳನ್ನ ಸಂಗ್ರಹಿಸಿಕೊಳ್ಳುವಂತದ್ದಾಗಿರ್ತದೆ. ಎಂತಹ ಆಹಾರ ಧಾನ್ಯಗಳು ಅಂತಂದ್ರೆ ಪಡಿತರ ಫಲಾನುಭವಿಗಳಿಗೆ ವಿತರಣೆ ಮಾಡಬಹುದಾದಂಥ ಆಹಾರ ಧಾನ್ಯಗಳನ್ನ ಸಂಗ್ರಹಿಸಿಕೊಳ್ಳುವುದಕ್ಕೆ ಸರ್ಕಾರ ಸ್ಥಾಪನೆ ಮಾಡಿದಂಥ ಸಂಸ್ಥೆ ಯಾವುದಂದ್ರೆ FCI, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ರಿ, ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವತ್ತು ಯಾವ ಇಲಾಖೆಯ ಅಡಿಯೊಳಗೆ ಕೆಲಸ ಮಾಡ್ತದಪ್ಪ ಅಂದ್ರೆ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ವ್ಯಾಪ್ತಿಯೊಳಗೆ ಕೆಲಸ ಮಾಡ್ತದೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಕನ್ಸ್ಯೂಮರ್ ಅಫೇರ್ ಅಂಡ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿಂಗ್ ಸಿಸ್ಟಮ್ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಟಿವ್ ಡಿಪಾರ್ಟ್ಮೆಂಟ್ನ ಅಡಿ ಒಳಗೆ ಈ ಒಂದು FCI ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು. ಈ FCI ಆಕ್ಟ್ 1964ರ ಅನ್ವಯ ಇದನ್ನ ಜಾರಿ ಮಾಡಬೇಕು ಅಂತಂದೇಳಿ, ಅಂದ್ರೆ ಫುಡ್ ಕಾರ್ಪೊರೇಷನ್ ಆಕ್ಟ್ 1964 ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಪ್ಕೊಂಡು ಏನ್ ಮಾಡಿದ್ವು, ರಾಜ್ಯದ ಅಂದ್ರೆ ಕೇಂದ್ರದಲ್ಲಿ ಏನ್ ಮಾಡಬೇಕು, ಒಂದು ಕಾರ್ಪೊರೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತಂದೇಳಿ ಒಪ್ಕೊಳ್ತವೆ. ಆ ಕಾರಣಕ್ಕೆ 1965ರಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಿರ್ಮಾಣಗೊಳ್ತು. ನೆನ್ಪಿಟ್ಕೊಳ್ರಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಷ್ಟರಲ್ಲಿ ನಿರ್ಮಾಣಗೊಳ್ತು ಅಂತಂದ್ರೆ 1965ರಲ್ಲಿ. ಈ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೊದಲು ನಿರ್ಮಾಣಗೊಂಡಾಗ ಇದರ ಪ್ರಧಾನ ಕಚೇರಿ ಎಲ್ಲಿತ್ತು ಅಂತಂದ್ರೆ ಚೆನ್ನೈದೊಳಗೆ ಇತ್ತು. ಯಾವುದು? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಫಸ್ಟ್ ಇದ್ದಿದ್ದಲ್ಲಿ ಚೆನ್ನೈದೊಳಗ, ಬಟ್ ಪ್ರೆಸೆಂಟ್ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆಪ್ಪ ಅಂತಂದ್ರೆ ದೆಹಲಿ ಒಳಗೆ ಅದ. ನೆನ್ಪಿಟ್ಕೊಳಕ್ ಸಾಧ್ಯ ಆಗುತ್ತೆ. ಇದರ ಪ್ರೆಸೆಂಟ್ ಹೆಡ್ ಕ್ವಾರ್ಟರ್ ಎಲ್ಲಿರೋದಪ್ಪ ಅಂತಂದ್ರೆ ದೆಹಲಿ ಒಳಗೆ. ಅಂದ್ರೆ FCI ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ದೆಹಲಿ ಒಳಗಿದೆ. ಬಟ್ ಈ ದೆಹಲಿ ಒಳಗಿರುವಂತಹ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ದ
ವ್ಯಾಪ್ತಿಯೊಳಗ ಮತ್ತು 5 ಸಬ್ ಡಿವಿಷನ್ಸ್ ಬರ್ತವೆ. ಇಲ್ಲಿ 5 ಉಪ ಕೇಂದ್ರಗಳು ಅಂದ್ರೆ ಉಪಶಾಖೆಗಳಿದಾವೆ. ನೆನ್ಪಿಟ್ಕೊಡ್ರಿ, ಆ 5 ಉಪಶಾಖೆಗಳ ಮೇಲೂ ಕೂಡ ನಿಮಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಈ 5 ಉಪಶಾಖೆಗಳು ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ, ದಕ್ಷಿಣದಲ್ಲಿ ಮತ್ತು ಈಶಾನ್ಯ ದಿಕ್ಕಿಗೆ ಒಂದೊಂದು ಉಪ ಕೇಂದ್ರ ಕಚೇರಿಗಳನ್ನ ಸ್ಟಾರ್ಟ್ ಮಾಡ್ಕೊಂಡದ. ನೆನಪಿರ್ಲಿ, ಈ FCIನ ಉತ್ತರದ ಕೇಂದ್ರ ಕಚೇರಿ ಅಂತಂದ್ರೆ ದಟ್ ಈಸ್ ದೆಹಲಿ. ನೆನ್ಪಿಟ್ಕೊಳಕ್ ಸಾಧ್ಯ ಆಗಿರಲಿ, ದೆಹಲಿ. ದೆನ್ ದಕ್ಷಿಣದ ಕಚೇರಿ ಇರೋದೆಲ್ಲಿಪ್ಪ ಅಂತಂದ್ರೆ ಚೆನ್ನೈದೊಳಗದ. ನೆನಪಿರ್ಲಿ. ದೆನ್ ಪೂರ್ವದ ಕಚೇರಿ ಇರ್ತಕ್ಕಂಥದ್ದು ಕೋಲ್ಕತ್ತಾ. ದೆನ್ ಪಶ್ಚಿಮ ಭಾಗದಲ್ಲಿ ಮುಂಬೈ. ದೆನ್ ಈಶಾನ್ಯ ಭಾಗದ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಅಸ್ಸಾಂನ ಗುವಾಹಟಿ ಇದರೊಳಗೆ ಇರ್ತಕ್ಕಂಥದ್ದು. ನೆನಪಿರ್ಲಿ, ನಾಳೆ ನಿಮಗೇನು ಪ್ರಶ್ನೆ ಕೇಳ್ತಾನಂದ್ರೆ FCIನ ಕೇಂದ್ರ ಕಚೇರಿ ದೆಹಲಿ ಆಲ್ಮೋಸ್ಟ್ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರ್ತದೆ. ಈ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಂತಂದ್ರೆ ಇದನ್ನು ಕೂಡ ಆಲ್ಮೋಸ್ಟ್ ಗೆಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇರ್ತದೆ. ಆದರೆ ನೆಕ್ಸ್ಟ್ ಅವ್ನು ಪ್ರಶ್ನೆ ಕೇಳೋದು FCIನ ಈಶಾನ್ಯ ಕೇಂದ್ರ ಕಚೇರಿ ಅಥವಾ ಈಶಾನ್ಯ ವಲಯ ಎಲ್ಲಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನ. FCIನ ಈಶಾನ್ಯ ವಲಯ ಇರೋದು ಗುವಾಹಟಿ ಒಳಗ, ಅಸ್ಸಾಂನ ಗುವಾಹಟಿ ಒಳಗ. ಇವು ಸ್ವಲ್ಪ ಸಾಮಾನ್ಯ ಜ್ಞಾನ ಅಬೌಟ್ FCIಗೆ ಸಂಬಂಧಪಟ್ಟ ಹಾಗೆ. FCI ಇದು ಯಾವ ಒಂದು ಇಲಾಖೆಯಡಿ ಕೆಲಸ ಮಾಡ್ತದೆ ಅಂದ್ರೆ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿ ಒಳಗೆ ಕೆಲಸ ಮಾಡ್ತದೆ. ಇದನ್ನ ಜಾರಿ ತರೋದಕ್ಕೆ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಆಹಾರವನ್ನು ಸಂಗ್ರಹ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಬೇಕಾಗಿತ್ತು. ಆ ಸಂಸ್ಥೆ ಇದಾಗಿರ್ತಕ್ಕಂಥದ್ದು FCI. ಅಂಡರ್ಸ್ಟ್ಯಾಂಡ್? ಈ FCIನ ಕೆಲಸ ಏನಪ್ಪ ಅಂದ್ರೆ ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡ್ಕೊಳ್ಳೋದು, ಅಗತ್ಯಕ್ಕೆ ತಕ್ಕ ಹಾಗೆ ವಿತರಣೆ ಮಾಡ್ತಕ್ಕಂಥದ್ದು. ಇದು FCIನ ಕೆಲಸ. ಇದಿಷ್ಟು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು ಫ್ರೆಂಡ್ಸ್. ಸರಿ, ಹಾಗಾದ್ರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕುರಿತು ಚರ್ಚೆ ಮಾಡ್ಕೊಂಡ್ವಿ. ಸರಿ, ಹಾಗಾದ್ರೆ ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ರಾಜ್ಯ ಸರ್ಕಾರದ ಜವಾಬ್ದಾರಿಗಳೇನಾಗಿರ್ತವಪ್ಪ ಅಂತಂದ್ರೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ತವೆ. ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ PDF ಸಿಸ್ಟಮ್ನೊಳಗೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಬಂದಾಗ ಕರ್ನಾಟಕದ ಜವಾಬ್ದಾರಿ ಏನಿದಾವೆ ಅದನ್ನ ಕುರಿತು ಒಂದು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಆದ್ಮೇಲೆ ಇಲ್ಲಿ ನೀವು ಗಮನಿಸಬೇಕು, ನಾವು ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಒಂದು ಸ್ವಲ್ಪ ಇಲ್ಲಿ ಮಾಹಿತಿ ಹಿಂದೆ ಹೇಳಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಯಿತು, ಗಮನಿಸ್ರಿ. ಈ FCIನ ಉತ್ತರ ಕೇಂದ್ರ ವಲಯ ಅಥವಾ ಉತ್ತರದ ಕೇಂದ್ರ ಕಚೇರಿ ಯಾವುದು ಅಂತಂದ್ರೆ ನಾನು ದೆಹಲಿ ಅಂತ ಹೇಳಿದೆ. ಐಮ್ ಸಾರಿ, ಅದು ಕೇಂದ್ರ ಕಚೇರಿ ಮುಖ್ಯ ಶಾಖೆ ದೆಹಲಿ. ಆದರೆ ಉತ್ತರ ವಲಯ ಇರೋದು ಎಲ್ಲಿಪ್ಪ ಅಂತಂದ್ರೆ ನೋಯ್ಡಾದೊಳಗೆ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಲಿ, ಈ ಉತ್ತರದ ವಲಯ ಇರೋದು ನೋಯ್ಡಾದೊಳಗೆ. ಆನಂತರ ಆಕ್ಚುಲಿ ಈ ಈಶಾನ್ಯ ವಲಯದೊಳಗೆ ಯಾರಪ್ಪ ಅಂತಂದ್ರೆ ಗೌಹಾತಿ. ಇದರ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂತ ಪ್ರಶ್ನೆ ಕೇಳ್ತಿರ್ತಾರೆ. ನೆನ್ಪಿಟ್ಕೊಡ್ರಿ, ಅತೀಶ್ ಚಂದ್ರ. FCIನ ಪ್ರೆಸೆಂಟ್ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂತಂದ್ರೆ ಅತೀಶ್ ಚಂದ್ರ. ಈ FCIನ ಪ್ರಸ್ತುತ ಅಧ್ಯಕ್ಷರಿರ್ತಕ್ಕಂಥ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಅತೀಶ್ ಚಂದ್ರ. ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯೊಳಗೆ ಈ ಒಂದು ಸಂಸ್ಥೆ ಕಾರ್ಯವನ್ನು ನಿರ್ವಹಣೆ ಮಾಡ್ತದೆ. ಸರಿ, ಹಾಗಾದ್ರೆ ಸಾರ್ವಜನಿಕ ವಿತರಣೆ ವ್ಯವಸ್ಥೆಯಡಿ ರಾಜ್ಯಗಳ ಜವಾಬ್ದಾರಿ ಅಂತ ಬಂದಾಗ, ನಮ್ಮ ರಾಜ್ಯ ಸರ್ಕಾರದ ಜವಾಬ್ದಾರಿ ಬಂದಾಗ, ಈಗ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಬೇಕಾದ್ರೆ ನ್ಯಾಯಬೆಲೆ ಅಂಗಡಿಗಳನ್ನು ನಿಯಂತ್ರಣ ಮಾಡುವ ಅಥವಾ ಅಂದ್ರೆ ಫಲಾನುಭವಿಗಳ ಅಥವಾ ಪಡಿತರ ಫಲಾನುಭವಿಗಳ ಕುಂದುಕೊರತೆಗಳನ್ನು ವಿಚಾರಣೆ ಮಾಡುವಂತಹ ವ್ಯವಸ್ಥೆ ಪ್ರೆಸೆಂಟ್ ಕರ್ನಾಟಕ ಸರ್ಕಾರದಲ್ಲಿ ಜಾರಿಯಲ್ಲಿದೆ. ಅದನ್ನು ಕುರಿತು ಏನ್ ಮಾಡ್ತಿರ್ತಾನೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಆ ರೀತಿ ನಾವು ಬಂದಾಗ ನೆನಪಿರ್ಲಿ, ಕರ್ನಾಟಕದೊಳಗೆ ಪಡಿತರ ಖಾತ್ರಿ ಯೋಜನೆ ಅಂತ ಜಾರಿಯಲ್ಲಿದೆ. ಯಾವುದು? ಪಡಿತರ ಖಾತ್ರಿ ಯೋಜನೆ. ಆಲ್ಮೋಸ್ಟ್ ಇದ್ರ ಬಗ್ಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ತುಂಬಾ ಅಂದ್ರೆ ತುಂಬಾ ಮಾಹಿತಿ ಇಟ್ಕೊಂಡು ಪ್ರಶ್ನೆ ಕೇಳ್ತೀನಿ. ಇದು ಯಾವಾಗ ಅಂದ್ರೆ 28/6/2018 ಜಾರಿ ಬಂದಿರೋದು. ರಾಜ್ಯ ಸರ್ಕಾರ ಜಾರಿ ತಗೊಂಡ್ಬಂದದ್ದು ಯಾವುದನ್ನ? ಪಡಿತರ ಖಾತ್ರಿ ಯೋಜನೆಯನ್ನ. ಈ ಪಡಿತರ ಖಾತ್ರಿ ಯೋಜನೆ ಜಾರಿ ತಂದಿರುವ ಅತಿ ಮುಖ್ಯ ಉದ್ದೇಶ ನ್ಯಾಯಬೆಲೆ ಅಂಗಡಿಗಳ ವ್ಯವಹಾರಗಳ ಮೇಲಿನ ನಿಯಂತ್ರಣವನ್ನು ಸಾಧಿಸೋದಕ್ಕೋಸ್ಕರ. ಇದೇನ್ ಮಾಡ್ತದೆ, ಈ ಪಡಿತರ ಖಾತ್ರಿ ಯೋಜನೆಯಡಿ ನಾವು ಆಲ್ಮೋಸ್ಟ್ ನೆನ್ಪಿಟ್ಕೊಡ್ರಿ, ನಾವು ಪಡಿತರ ಫಲಾನುಭವಿಗಳು ರೇಷನ್ ತರಲಿಕ್ಕೆ ಹೋದ್ರೆ ನಮಗೆ ರೇಷನ್ ಲಭ್ಯ ಇರೋದು ಯಾವಾಗನಪ್ಪ ಅಂದ್ರೆ ಪ್ರತಿ ತಿಂಗಳ ಮೊದಲ 3 ರಿಂದ 4 ದಿನಗಳಲ್ಲಿ ಮಾತ್ರ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ಲಾಗ್ತಿರ್ತದೆ. ಆ ನಂತರ ದಿನಮಾನಗಳಲ್ಲಿ ಹೋದ್ರೆ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಏನಾಗಿರ್ತಾವೆ, ಕ್ಲೋಸ್ ಆಗಿಬಿಟ್ಟಿರ್ತಾವೆ. ಆದ್ರೆ ನೆನ್ಪಿಟ್ಕೊಳ್ರಿ, ಯಾವಾಗ ಈ ಪಡಿತರ ಖಾತ್ರಿ ಯೋಜನೆ ಅಂತ ಜಾರಿಗೆ ಬಂದದೋ ಅವಾಗ್ಲಿಂದ ನಾವು ಗಮನಿಸಬೇಕಾಗಿರೋದು, ಪಡಿತರ ಖಾತ್ರಿ ಯೋಜನೆಯಡಿ ನ್ಯಾಯಬೆಲೆ ಅಂಗಡಿಗಳು 1 ತಿಂಗಳ ಪೂರ್ತಿ ದಿನಗಳ ಕಾಲ ಕೆಲಸ ಮಾಡಬೇಕು. ಸರ್ಕಾರಿ ರಜೆ ಮತ್ತು ಮಂಗಳವಾರವನ್ನ ಹೊರತುಪಡಿಸಿ. ನೆನ್ಪಿಟ್ಕೊಡ್ರಿ, ಸರ್ಕಾರಿ ರಜೆ ಮತ್ತು ಮಂಗಳವಾರವನ್ನ ಹೊರತುಪಡಿಸಿ ಆಲ್ಮೋಸ್ಟ್
ನ್ಯಾಯಬೆಲೆ ಅಂಗಡಿಗಳು ಯಾವತ್ತು ಕೆಲಸ ಮಾಡಬೇಕಂದ್ರೆ ತಿಂಗಳ ಪೂರ್ತಿ ಕೆಲಸ ಮಾಡಬೇಕು. ಸರ್ಕಾರಿ ರಜೆ ಮತ್ತು ಮಂಗಳವಾರವನ್ನು ಹೊರತುಪಡಿಸಿ ಪ್ರತಿ ದಿನಾನೂ ಕೂಡ ಏನಾಗಿರಬೇಕು, ಈ ನ್ಯಾಯಬೆಲೆ ಅಂಗಡಿಗಳು ಕಾರ್ಯನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು ನೆನಪಿರಲಿ. ಇದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯ ತೀರ್ಮಾನ. ಜೊತೆಗೆ ಈ ನ್ಯಾಯಬೆಲೆ ಅಂಗಡಿಗಳು ಯಾವಾಗ ಕೆಲಸ ಮಾಡಬೇಕಂದ್ರೆ ಬೆಳಿಗ್ಗೆ 8ರಿಂದ 12ರವರೆಗೆ, ದೆನ್ ಸಾಯಂಕಾಲ 4ರಿಂದ ಬೆಳಗ್ಗೆ 7ರಿಂದ 12ರವರೆಗೆ, ಸಾಯಂಕಾಲ 4ರಿಂದ 8ರವರೆಗೆ ದಿನನಿತ್ಯ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗಿರಲಿ. ಇದು ಸಮಯ ಈ ಥರ ಇಟ್ಕೊಂಡು ನಿಮ್ಗೆ ಏನು ಮಾಡ್ತಿರ್ತಾನೆ, ಪ್ರಶ್ನೆ ಕೇಳ್ತಿರ್ತಾನೆ. ಅಂದರೆ ಈ ನ್ಯಾಯಬೆಲೆ ಅಂಗಡಿಗಳು ಯಾವ ದಿನಗಳನ್ನು ಹೊರತುಪಡಿಸಿ ಕಾರ್ಯನಿರ್ವಹಿಸಬೇಕು ಅಂತ ಪ್ರಶ್ನೆ ಕೇಳೋ ಸಂದರ್ಭ ಇರ್ತದ. ಒಂದು ಸರ್ಕಾರಿ ರಜೆ ಮತ್ತು ಮಂಗಳವಾರವನ್ನು ಹೊರತುಪಡಿಸಿ. ಇಲ್ಲ ಅಂತಂದ್ರೆ ಇವು ಯಾವಾಗ ಕೆಲಸ ಮಾಡಬೇಕು ಪ್ರತಿದಿನ ಅಂತಂದ್ರೆ ಬೆಳಗ್ಗೆ 7ರಿಂದ 12 ಗಂಟೆಯವರೆಗೆ, ಇಲ್ಲ ಸಾಯಂಕಾಲ 4ರಿಂದ 8 ಗಂಟೆಯವರೆಗೆ ಪ್ರತಿದಿನನೂ ತಿಂಗಳಲ್ಲಿ ಕೆಲಸ ನಿರ್ವಹಣೆ ಮಾಡಲೇಬೇಕಾಗಿರ್ತಕ್ಕಂಥದ್ದು. ಇದು ಯಾವ ಕಾಯ್ದೆಯಡಿ ಯಾವ ಯೋಜನೆಯಡಿ ಅಂದ್ರೆ ಪಡಿತರ ಖಾತ್ರಿ ಯೋಜನೆಯಡಿ. ಇದಾದ ಮೇಲೆ ಮತ್ತೆ ರಾಜ್ಯ ಸರ್ಕಾರ ಏನ್ ಮಾಡ್ತು, ಅನ್ನಭಾಗ್ಯ ಅದಾಲತ್ಗಳನ್ನ ಆಯೋಜನೆ ಮಾಡ್ತದೆ. ನೆನ್ಪಿಟ್ಕೊಡ್ರಿ, ಅನ್ನಭಾಗ್ಯ ಅದಾಲತ್ಗಳನ್ನ. ಈ ಅನ್ನಭಾಗ್ಯ ಅದಾಲತ್ಗಳು ಹೆಚ್ಚು ಕಡಿಮೆ ಇವತ್ತು ಯಾವ ಜನತೆಗೂ ಕೂಡ ಕಲ್ಪನೆ ಇಲ್ಲ. ಇದನ್ನ ಆಕ್ಚುಲಿ 1ನೇ ಜೂನ್ 2014ರಿಂದನೇ ಅನ್ನಭಾಗ್ಯ ಅದಾಲತ್ಗಳ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡದ. ನೆನಪಿರ್ಲಿ, ಅನ್ನಭಾಗ್ಯ ಯೋಜನೆ ಬಂದ ಕೆಲವೇ ತಿಂಗಳುಗಳಲ್ಲಿ ಅನ್ನಭಾಗ್ಯ ಅದಾಲತ್ಗಳನ್ನ ಕಲ್ಪನೆಯನ್ನ ರಾಜ್ಯದಲ್ಲಿ ಜಾರಿ ತಗೊಂಡ್ಬಂದಿರೋದು. ನೆನಪಿರ್ಲಿ, ಈ ಅನ್ನಭಾಗ್ಯ ಅದಾಲತ್ ಕಲ್ಪನೆ ಇಡೀ ಭಾರತದೊಳಗ ಪ್ರಥಮವಾಗಿ ಅಂತಂದ್ರೆ ದಟ್ ಈಸ್ ಕರ್ನಾಟಕದೊಳಗ. ಇದೇನಿದು ಅನ್ನಭಾಗ್ಯ ಅದಾಲತ್ ಅಂತಂದ್ರೆ, ಅನ್ನಭಾಗ್ಯ ಅದಾಲತ್ ಇದರ ಕಲ್ಪನೆ ಏನಪ್ಪಾ ಅಂತಂದ್ರೆ, ಈ ಪಡಿತರ ಫಲಾನುಭವಿಗಳ ಕುಂದುಕೊರತೆಗಳನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ನ್ಯಾಯಬೆಲೆ ಅಂಗಡಿಯ ವ್ಯಾಪ್ತಿಯೊಳಗ ಪ್ರತಿ ತಿಂಗಳ 7ನೇ ತಾರೀಕಿನಂದು, ನೆನ್ಪಿಟ್ಕೊಳ್ರಿ, ಪ್ರತಿ ತಿಂಗಳ 7ನೇ ತಾರೀಕಿನಂದು ಸಭೆಯನ್ನು ಸೇರ್ತಕ್ಕಂಥದ್ದು. ನೆನಪಿರ್ಲಿ, ಅನ್ನಭಾಗ್ಯ ಅದಾಲತ್ಗಳನ್ನ ಯಾವಾಗ ಆಯೋಜನೆ ಮಾಡಬೇಕು ಅಂತಂದ್ರೆ ಪ್ರತಿ ತಿಂಗಳ 7ನೇ ತಾರೀಕಿನಂದು ಅನ್ನಭಾಗ್ಯ ಅದಾಲತ್ಗಳನ್ನ ಆಯೋಜನೆ ಮಾಡಬೇಕಾಗ್ತದೆ. ಈ ಅನ್ನಭಾಗ್ಯ ಅದಾಲತ್ಗಳನ್ನ ಆಯೋಜನೆ ಮಾಡಲಿಕ್ಕೆ ಅತಿ ಮುಖ್ಯ ಉದ್ದೇಶ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನಾದರೂ ಭ್ರಷ್ಟಾಚಾರದ ಕಲ್ಪನೆಗಳು ಅಥವಾ ಭ್ರಷ್ಟಾಚಾರದ ಸಮಸ್ಯೆ ಏನಾದರೂ ಕಣ್ಣಿಗೆ ಕಾಣ್ತಾ ಇದೆ, ಸಾಕ್ಷಿ ಸಮೇತ ಕಂಡು ಬಂದಿತ್ತು ಅಂತಂದ್ರೆ ಅದರ ಮುಂದಿನ ಕ್ರಮಗಳ ಕುರಿತು ಕೈಗೊಳ್ಳುವಾದಂತಹ ಕ್ರಮಗಳ ಕುರಿತು ಚರ್ಚೆ ಮಾಡಲಿಕ್ಕೆ. ಜೊತೆಗೆ ನ್ಯಾಯಬೆಲೆ ಅಂಗಡಿಗಳು ಪಡಿತರ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವ ಸಂದರ್ಭದಲ್ಲಿ ಪಡಿತರಿಗೆ ಏನಾದರೂ ಸಮಸ್ಯೆಗಳು ಉಂಟಾಗಿದ್ರೆ ಪರಿಹಾರವನ್ನ ಚರ್ಚೆ ಮಾಡಲಿಕ್ಕೆ ಸರ್ಕಾರ ಏನ್ ಮಾಡ್ತದೆ, ಅನ್ನಭಾಗ್ಯ ಅದಾಲತ್ಗಳನ್ನ ಪ್ರತಿ ತಿಂಗಳ 7ನೇ ತಾರೀಕಿನಂದು ಆಯೋಜಿಸಲ್ಪಡ್ತದೆ. ನೆನಪಿರ್ಲಿ, ಅನ್ನಭಾಗ್ಯ ಅದಾಲತ್ಗಳನ್ನ ಪ್ರತಿ ತಿಂಗಳು ಯಾವಾಗ ಆಯೋಜನೆ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳು 7ನೇ ತಾರೀಕು ಆಯೋಜನೆ ಮಾಡ್ತಿರ್ತಾರೆ. ಅವತ್ತು ನಾವೆಲ್ಲ ಏನ್ ಮಾಡ್ಬೋದು, ಪಡಿತರ ಫಲಾನುಭವಿಗಳು ಈ ಗ್ರಾಮಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಏನಾದರೂ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುವಲ್ಲಿ ಲೋಪದೋಷಗಳನ್ನು ಎಸಗುತ್ತಾ ಇದ್ರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ಬೋದು. ಇಲ್ಲಿ ಈ ಅನ್ನಭಾಗ್ಯ ಅದಾಲತ್ಗಳನ್ನ ನಿರ್ವಹಣೆ ಮಾಡುವಂಥವ್ರು ಯಾರಾಗಿರ್ತಾರಪ್ಪ ಅಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಇಲ್ಲಿ ನೇಮಕ ಮಾಡಿರ್ತಾರೆ. ಆಕ್ಚುಲಿ ಇದರ ಜವಾಬ್ದಾರಿ ಸ್ಥಳೀಯ ತಹಸೀಲ್ದಾರ್ದಾಗಿರ್ತದೆ. ಈ ತಹಸೀಲ್ದಾರ್ ಏನ್ ಮಾಡ್ತಾರೆ, ಒಬ್ಬ ಸ್ಥಳೀಯ ಅಧಿಕಾರಿಯನ್ನ ಪ್ರತಿ ಗ್ರಾಮಗಳಿಗೆ ಕಳಿಸಿ ಅಲ್ಲಿ ಏನ್ ಮಾಡ್ತಿರ್ತಾನೆ, ಅನ್ನಭಾಗ್ಯ ಅದಾಲತ್ಗಳನ್ನ ನಡೆಸ್ತಾ ಇರ್ತಾನೆ. ಈ ರೀತಿಯಾಗಿ ಅಂದ್ರೆ ರಾಜ್ಯದಲ್ಲಿ ಈ ಪಡಿತರ ಆಹಾರ ಧಾನ್ಯಗಳ ಸೌಲಭ್ಯಗಳನ್ನ ತುಂಬಾ ಪರಿಣಾಮಕಾರಿಯಾಗಿ ಮತ್ತು ಅನುಷ್ಠಾನಗೊಳಿಸುವಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ರಾಜ್ಯದಲ್ಲಿ ಪಡಿತರ ಖಾತ್ರಿ ಯೋಜನೆ ಅಂತ ಇದೆ. ಜೊತೆಗೆ ಅನ್ನಭಾಗ್ಯ ಅದಾಲತ್ಗಳನ್ನ ಜಾರಿ ತಗೊಂಡ್ಬಂದಿರೋದು. ನೆನಪಿರ್ಲಿ, ಇದು ಕೇವಲ ನಾಲೆಡ್ಜ್ ಉದ್ದೇಶಕ್ಕಲ್ಲ, ಇವನ್ ನಮ್ಮ ದಿನನಿತ್ಯದ ಬಳಕೆಗೂ ಕೂಡ ಇದನ್ನು ಅನ್ವಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಇದಿಷ್ಟು ಆಹಾರ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಜನೆಗಳು. ಆತ್ಮೀಯರೇ, ನಾನು ಈ ಆಹಾರ ಭದ್ರತೆಗೆ ಸಂಬಂಧಪಟ್ಟ ಹಾಗೇನೆ ಸುದೀರ್ಘವಾಗಿ 3 ವಿಡಿಯೋಗಳನ್ನು ನಾನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಈ ಆಹಾರ ಭದ್ರತೆಗೆ ಸಂಬಂಧಪಟ್ಟ ಹಾಗೆ KSನ ಎಕ್ಸಾಮ್ಗಳಲ್ಲಿ ಆದರೂ ಪ್ರಶ್ನೆ ಕೇಳಿ, PSIನ ಪ್ರಶ್ನೆಗಳಲ್ಲಿ ಕೇಳಿ, MCQನ ದೃಷ್ಟಿಕೋನದಲ್ಲಿ ಇಟ್ಕೊಂಡು, ಜೊತೆಗೆ PSI ಮಾದರಿಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸ್ವತಃ ಒಂದೊಂದು ಯೋಜನೆಗಳು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆತ್ಮೀಯರೇ, ಈ ನಾನು ಕೊಡುವಂತಹ ವಿಷಯಗಳನ್ನು ದಯವಿಟ್ಟು ತಿಳ್ಕೊಂಡು ಒಂದು ಕಡೆ ಬರ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಆತ್ಮೀಯರೇ, ನಾನಿಲ್ಲಿ ನಿಮಗೆ ಹೆಚ್ಚಿಗೆ ಹೇಳುವಂತಹ ಒಂದು ವಿಷಯ ಅಂತಂದರೆ, ನಿಮಗೆ ಈ ಕಾಮನ್ ಆಗಿರುವಂತಹ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಓದ್ಕೊಳ್ಳೋದಕ್ಕೆ ಸ್ಟಡಿ ಮಟೀರಿಯಲ್ ಲಭ್ಯ ಇದೆ. ಆದರೆ ಈ ಸ್ಟೇಟ್ ಇಂಪಾರ್ಟೆಂಟ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳು ಒಂದೇ ಕಡೆ ಲಭ್ಯ ಇಲ್ಲ. ಆದ ಕಾರಣ ದಯವಿಟ್ಟು ಹೆಚ್ಚು ಈ ತರಗತಿಗಳನ್ನು ವೀಕ್ಷಣೆ ಮಾಡೋದ್ರ ಮೂಲಕ ಮುಂಬರುವ ಎಕ್ಸಾಮ್ಗಳಿಗೆ ಸಿದ್ಧತೆಯನ್ನು ನಡೆಸ್ಕೊಳ್ರಿ. ಯಾಕಂದರೆ ಮುಂಬರುವ ದಿನಮಾನಗಳಲ್ಲಿ ಗ್ರೂಪ್ ಸಿನ ಹುದ್ದೆ ಇದೆ.
ದೆನ್ ನೆಕ್ಸ್ಟ್ ಇವತ್ತು ನಾಳೆದೊಳಗೆ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನೊಳಗೆ FDA ಹುದ್ದೆಗಳಿಗೆ ಮತ್ತೆ ನೋಟಿಫಿಕೇಶನ್ ಮಾಡುವಂತಹ ಸಾಧ್ಯತೆ ಇದೆ. ಆಮೇಲೆ SDA ಎಕ್ಸಾಮ್ ಇದೆ. ಮುಂಬರುವ ದಿನಮಾನಗಳಲ್ಲಿ ಮತ್ತೊಂದು KS ಫಿಲಿಮ್ಸ್ನ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಹೆಚ್ಚಿದಾವೆ. ಜೊತೆಗೆ PC ಮತ್ತು PSI ಇದಂತಹ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳೋ ಸಾಧ್ಯತೆ ಹೆಚ್ಚಿರ್ತದೆ. ಆ ಕಾರಣಕ್ಕೆ ದಯವಿಟ್ಟು ಈ ವಿಷಯಗಳ ಕುರಿತು ತಿಳ್ಕೊಳ್ಳೋಕೆ ಸಾಧ್ಯತೆ ಆಗಿರಬೇಕು. ಆದ್ಮೇಲೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸ್ತಾ ಇತ್ತಂದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಷಯವನ್ನ ಮತ್ತಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗೋದಕ್ಕೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ರಿ. ಇಲ್ಲಿ ಬರುವಂತಹ ವಿಷಯ ತುಂಬಾ ಉತ್ತಮ ಅಂತ ಅನಿಸ್ತಾ ಇತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಬಟನ್ ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ನಾನೇನು ಸುಧಾರಣೆ ಕಂಡ್ಕೋಬೇಕು ಅನ್ನುವಂಥದ್ದು ಏನಾದರೂ ಇತ್ತಂದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ತರಗತಿಯಲ್ಲಿ ಆತ್ಮೇಲೆ ನೆನಪಿರಲಿ, ಬಹಳಷ್ಟು ಜನ ನಾನು ಕೇಳ್ತಾ ಇರೋದು, ಸರ್ ಆಹಾರ ಭದ್ರತಾ ಕಾಯ್ದೆ ಸಂಬಂಧಪಟ್ಟಾಗೆ ಇಲ್ಲಿ ಒಂದಿಷ್ಟು MSPಗಳು ಬರ್ತವೆ ಸರ್, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್, ಇವುಗಳ ಕೆಲಸ ಏನು, ಕಾರ್ಯ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಬಹಳ ಚರ್ಚೆಯಲ್ಲಿದೆ ನೋಡ್ರಿ, ಇತ್ತೀಚಿನ ಲಾಕ್ಡೌನ್ಗಿಂತ ಪೂರ್ವದೊಳಗೆ ಇಡೀ ಭಾರತದಾದ್ಯಂತ ಕೃಷಿ ಕಾಯ್ದೆಗಳ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಾಗೆ ಹೋರಾಟಗಳು ನಡೀತಾ ಇದ್ವು. ನೆಕ್ಸ್ಟ್ ನಾನು ನನ್ನ ಮುಂದಿನ ವಿಡಿಯೋದೊಳಗೆ ಕೃಷಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ 1-2 ರಿಂದ 3 ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಮಾಡೋದ್ರ ಮೂಲಕ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ನನ್ನ ವಿಡಿಯೋ ಶುರುವಾಗದೆ ಕೃಷಿ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬರ್ತವೆ. ಕೃಷಿ ಕಾಯ್ದೆ ಶುರು ಆಗಬೇಕಾಗಿತ್ತಂದ್ರೆ ಮೊದಲು ಭೂ ಸುಧಾರಣಾ ಕಾಯ್ದೆ ಬಗ್ಗೆ ಚರ್ಚೆ ಮಾಡೋಣ, APMC ತಿದ್ದುಪಡಿ ಕಾಯ್ದೆ ಬಗ್ಗೆ ಚರ್ಚೆ ಮಾಡಿ, ಆನಂತರ ಕೃಷಿ ಕಾಯ್ದೆಯ 3 ತಿದ್ದುಪಡಿಗಳ ಕುರಿತು ಮತ್ತೆ ಮುಂದಿನ ತರಗತಿಗಳಲ್ಲಿ ಚರ್ಚೆ ಮಾಡ್ತೀನಿ ಫ್ರೆಂಡ್ಸ್. ಆದ್ಮೇಲೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.